ನಮಸ್ತೆ ಎಲ್ಲರಿಗೂ. ಇವತ್ತು ನೀ ಜಾಯಿಂಟ್ ಬಗ್ಗೆ ಓದೋಣ. ಲೋವರ್ ಲಿಂಬಲ್ಲಿ 3 ಥರ ಜಾಯಿಂಟ್ ಇದೆ. ಯಾವುದ್ಯಾವುದು? ಹಿಪ್ ಜಾಯಿಂಟು, ನೀ ಜಾಯಿಂಟು, ಆ್ಯಂಕಲ್ ಜಾಯಿಂಟು. ಇದರಲ್ಲಿ ನೀ ಜಾಯಿಂಟ್ ಕ್ಯಾನ್ ಬಿ ಆಸ್ ಫಾರ್ 10 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್. ಆ ಪೊಟೆನ್ಷಿಯಲ್ ಇದಕ್ಕಿದೆ. ಹಿಪ್ ಜಾಯಿಂಟ್ ಆ್ಯಂಡ್ ನೀ ಜಾಯಿಂಟ್ ಎರಡೂ ತುಂಬ ಇಂಪಾರ್ಟೆಂಟ್. ಆದರೆ ಆ್ಯಂಕಲ್ ಜಾಯಿಂಟ್ ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ತುಂಬ ಫ್ರೀಕ್ವೆಂಟಾಗಿ RGUHS ಎಕ್ಸಾಮಲ್ಲಿ ಕೇಳಿರೋಂಥ ಕ್ವಶನ್ಸಲ್ಲಿ ನೀ ಜಾಯಿಂಟ್ ಮತ್ತು ಹಿಪ್ ಜಾಯಿಂಟ್ ತುಂಬ ಫ್ರೀಕ್ವೆಂಟಾಗಿ ಕೇಳಿದ್ದಾರೆ. ಸೊ ನೀ ಜಾಯಿಂಟ್ ಬಗ್ಗೆ ಓದೋಣ ಇವತ್ತು. ಓಕೆ, ಕೂಲ್. ಮುಂದೆ ಹೋಗೋಣ. ನೀ ಜಾಯಿಂಟ್ ಇದ್ರದ್ದು ಫೀಚರ್ಸ್ ಏನು? ನೀ ಜಾಯಿಂಟ್ದು ಫೀಚರ್ಸ್ ಏನು? ಇಟ್ಟು ಲಾರ್ಜೆಸ್ಟ್ ಆ್ಯಂಡ್ ಮೋಸ್ಟ್ ಕಾಂಪ್ಲೆಕ್ಸ್ ಜಾಯಿಂಟ್ ಆಫ್ ದ ಬಾಡಿ. ಆಯಿತಾ? ಬಾಡಿಲಿರೋಂಥ ತುಂಬ ದೊಡ್ಡದು, ಅತಿ ದೊಡ್ಡ ಆ್ಯಂಡ್ ತುಂಬ ಕಾಂಪ್ಲೆಕ್ಸ್. ಯಾಕಂದ್ರೆ ತುಂಬ ಏನೇನೋ ನಡೆಯುತ್ತೆ ಇದರಲ್ಲಿ, ಅದಕ್ಕೋಸ್ಕರ ಕಾಂಪ್ಲೆಕ್ಸ್ ಜಾಯಿಂಟ್ ಅಂತ ಕರಿತೀವಿ. ಮತ್ತು ಇದರಲ್ಲಿ ಇದನ್ನು ಕಾಂಡೈಲರ್ ಸೈನೋವಿಯಲ್ ಜಾಯಿಂಟ್ ಅಂತಲೂ ಕರೀತಾರೆ. ಯಾಕಂದರೆ ಕಾಂಡೈಲ್ಸ್ ಇನ್ವಾಲ್ವ್ ಆಗಿದೆ ಆ್ಯಂಡ್ ಸೈನೋವಿಯಮ್ ಇರುತ್ತೆ. ಸೈನೋವಿಯಮ್ ಅಂದ್ರೇನು? ಒಂದು ಕ್ಯಾಪ್ಸಲ್ ಇರಬೇಕು, ಒಳಗಡೆ ಸೈನೋವಿಯಲ್ ಫ್ಲೂಯಿಡ್ ಇರಬೇಕು, ಆರ್ಟಿಕ್ಯುಲೇಟಿಂಗ್ ಸರ್ಫೇಸ್ ಮಧ್ಯೆ ಲ್ಯೂಬ್ರಿಕೇಷನ್ ಇರಬೇಕು. ಓಕೆ, ಎರಡೂ ಇದೆ, ಅದಕ್ಕೆ ಕಾಂಡೈಲರ್ ಸೈನೋವಿಯಲ್ ಜಾಯಿಂಟ್ ಅಂತ ಕರೀತಾರೆ. ಹಿಂಜ್ ಜಾಯಿಂಟದು ಇದು ಮಾಡಿಫೈಡ್ ಟೈಪ್. ಯಾಕೆ ಅಂತ ಆಮೇಲೆ ಹೇಳ್ತೀನಿ ಸ್ವಲ್ಪ. ಅದಕ್ಕೆ ಇದನ್ನು ಕಾಂಪ್ಲೆಕ್ಸ್ ಜಾಯಿಂಟ್ ಅಂತ ಕರೆಯೋದು. ವಿಚಿತ್ರ ಇದು ಜಾಯಿಂಟ್. ಮತ್ತು ಇಲ್ಲಿ 3 ಜಾಯಿಂಟ್ ಸೇರಿಕೊಂಡು ಜಾಯಿಂಟ್ಸ್ ನೀ ಜಾಯಿಂಟ್ನ ಫಾರ್ಮ್ ಮಾಡ್ತಿದೆ. ಯಾವ್ದ್ಯಾವುದು? ಮೀಡಿಯಲ್ ಫೆಮರೋಟಿಬಿಯಲ್, ಲ್ಯಾಟ್ರಲ್ ಫೆಮರೋಟಿಬಿಯಲ್, ಫೆಮರೋಪಟೆಲ್ಲರ್. ಇಲ್ಲಿ ಕೇಳ್ಬೋದು, ಏನು ಗುರು ಇವನು ಎರಡೂ ಟಿಬಿಯಲ್ ಅಂತ ಹಾಕೋನೆ ಅಂತ, ಮರ್ತ್ಬಿಟ್ಟು ಹಾಕಿದಾನ ಅಂತ. ಇಲ್ಲ, ಇಲ್ಲಿ ಫಿಬುಲಾ ಯಾವುದೇ ಕಾರಣಕ್ಕೂ ನೀ ಜಾಯಿಂಟ್ಗೆ ಕಾಂಟ್ರಿಬ್ಯೂಟ್ ಮಾಡಲ್ಲ. ಯಾಕೆ ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಬನ್ನಿ, ಇಲ್ಲಿ ನೋಡಿ. ಆರ್ಟಿಕ್ಯುಲೇಟಿಂಗ್ ಸರ್ಫೇಸಸ್ ನೋಡಿದ್ರೆ ನೀವು ಕಾಂಡೈಲ್ ಆಫ್ ಫೀಮರ್ ಕಾಣಿಸ್ತಿದೆ, ಕಾಂಡೈಲ್ ಆಫ್ ಫೀಮರ್, ಕಾಂಡೈಲ್ ಆಫ್ ಟಿಬಿಯಾ, ಕಾಂಡೈಲ್ ಆಫ್ ಟಿಬಿಯಾ, ಮತ್ತು ಪೋಸ್ಟೀರಿಯರ್ ಸರ್ಫೇಸ್ ಆಫ್ ಪಟೆಲ್ಲ ಕಾಣಿಸ್ತಿದೆಯಾ? ಫಿಬುಲಾ ಎಲ್ಲಿ? ಫಿಬುಲಾ ಇಲ್ಲಿದೆ. ಎಲ್ಲಿ? ಇಲ್ಲಿದೆ. ಅದು ಟಿಬಿಯಾಗೆ ಅಟ್ಯಾಚ್ ಆಗಿದೆ. ಆದರೆ ಫೀಮರ್ ಜೊತೆ ಯಾವುದೇ ಕಾರಣಕ್ಕೂ ಕಾಂಟ್ಯಾಕ್ಟ್ ಮಾಡ್ತಾಯಿಲ್ಲ. ಅದಕ್ಕೆ ನೀ ಜಾಯಿಂಟ್ಗೆ ಅದು ಇನ್ವಾಲ್ವ್ ಮಾಡಲ್ಲ. ನೀ ಜಾಯಿಂಟ್ಗೆ ಯಾವುದೇ ಥರ ಕಾಂಟ್ರಿಬ್ಯೂಷನ್ ಅದರ ಕಡೆಯಿಂದ ಇಲ್ಲ. ಸೊ ಅದಕ್ಕೋಸ್ಕರ ಅದನ್ನು ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಈಗ ಆರ್ಟಿಕ್ಯುಲೇಟ್ ಮಾಡ್ತಾ ಇರೋಂಥ 3 ಬೋನ್ಸ್ ಯಾವುದು ಗೊತ್ತಾಯಿತು. ಬಟ್ ಆ 3 ಬೋನ್ಸಲ್ಲಿ ಸರ್ಫೇಸಸ್ ಯಾವುದು? ಕಾಂಡೈಲ್ಸ್ ಆಫ್ ದ ಫೀಮರ್. ಕೆಳಗಡೆ ಕಾಂಡೈಲ್ಸ್ ಇರುತ್ತಲ್ವಾ, ಕಾಣಿಸ್ತಿದೆಯಲ್ವ ಇಲ್ಲಿ? ಈ ಕಾಂಡೈಲ್ಸ್ ಆಫ್ ಫೀಮರ್, ಲ್ಯಾಟ್ರಲ್ ಆ್ಯಂಡ್ ಮೀಡಿಯಲ್ ಕಾಂಡೈಲ್, ಆ್ಯಂಡ್ ಲ್ಯಾಟ್ರಲ್ ಆ್ಯಂಡ್ ಮೀಡಿಯಲ್ ಕಾಂಡೈಲ್ ಆಫ್ ಟಿಬಿಯಾ, ಮತ್ತು ಪೋಸ್ಟೀರಿಯರ್ ಸರ್ಫೇಸ್ ಆಫ್ ಪಟೆಲ್ಲ. ಇದೆಲ್ಲ ಸೇರಿಕೊಂಡು ಆರ್ಟಿಕ್ಯುಲೇಟ್ ಮಾಡ್ತಿದೆ ಒಂದ್ರ ಜೊತೆ ಒಂದು. ಬಟ್ ಪಟೆಲ್ಲ ಫೀಮರ್ ಜೊತೆ ಮಾತ್ರ ಆರ್ಟಿಕ್ಯುಲೇಟ್ ಮಾಡ್ತಿದೆ, ಟಿಬಿಯಾ ಜೊತೆ ಮಾಡಲ್ಲ. ಅದಕ್ಕೆ ಫಿಮರೋಪಟೆಲ್ಲರ್ ಜಾಯಿಂಟ್ನ ಫಾರ್ಮ್ ಮಾಡ್ತಿದೆ. ಏನು? ಫಿಮರೋಪಟೆಲ್ಲರ್ ಜಾಯಿಂಟ್. ಇಲ್ಲೂ ಕೂಡ ಲ್ಯಾಟ್ರಲ್ ಫೆಮರೋಟಿಬಿಯಲ್, ಮೀಡಿಯಲ್ ಫಿಮರೋಟಿಬಿಯಲ್. ಗೊತ್ತಾಯ್ತಾ? ಯಾಕಂದರೆ ಇದು ಮೀಡಿಯಲ್ ಪಾರ್ಟು, ಇದು ಲ್ಯಾಟ್ರಲ್ ಪಾರ್ಟ್. ಅಷ್ಟೇ, ಸಿಂಪಲ್, ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಕೂಲ್. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಈಗ ಜಾಯಿಂಟ್ಸ್ ಆಯ್ತಪ್ಪ. ಜಾಯಿಂಟ್ಸಲ್ಲಿ ಬೋನ್ಸ್ ಇದೆ, ಕೂತಿದೆ, ಫೈನ್. ಇದನ್ನು ಒಟ್ಟಿಗೆ ಸ್ಟ್ರಾಂಗ್ ಮಾಡಿ ಇಟ್ಕೋಬೇಕಲ್ಲ. ಯಾಕಂದರೆ ಬಾಡಿ ವೆಯ್ಟ್ ನಿಂತ್ಕೋಬೇಕು ಇದ್ರ ಮೇಲೆ. ಬಾಡಿ ವೆಯ್ಟು ತಡ್ಕೊಬೇಕಲ್ಲ ಈ ಜಾಯಿಂಟು. ಸ್ಲಿಪ್ ಆಗಿಬಿಟ್ರೆ, ಕಾಂಡೈಲ್ಸ್ ಅಲ್ವಾ, ಮೂಮೆಂಟ್ ಇರುತ್ತೆ. ಸ್ಲಿಪ್ ಆಗಿಬಿಟ್ರೆ ನಡಿಬೇಕಾದ್ರೆ ಅಥವಾ ಕೂತ್ಕೋಬೇಕಾದ್ರೆ ಅದನ್ನು ಹಾಕದೇ ಇರೋಂಗೆ ತಡೆಯೋದಕ್ಕೆ ಲಿಗಮೆಂಟ್ಸ್ ಇರುತ್ತೆ. ಒಂದು 10ರಿಂದ 11 ಲಿಗಮೆಂಟ್ಸ್ ಇದೆಯಪ್ಪ ಬಾಡೀಲಿ, ಅವಿಚಿ ನೀ ಜಾಯಿಂಟಲ್ಲಿ. ಎಲ್ಲನೂ ನೆನ್ಪಿಟ್ಕೋಬೇಕು ಅಂತೇನಿಲ್ಲ. ಹೆಸರುಗಳು ನೆನ್ಪಿಟ್ಕೊಳ್ಳಿ, ಎಲ್ಲದ್ರ ಬಗ್ಗೆನೂ ನೆನ್ಪಿಟ್ಕೋಬೇಕಂತೇನಿಲ್ಲ. ನೆನ್ಪಿಟ್ಕೊಂಡ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಹೇಳ್ತಾರಾದರೆ ಇಂಪಾರ್ಟೆಂಟ್ ಹೇಳ್ಕೊಡ್ತೀನಿ. ಫಸ್ಟ್ ಅದನ್ನ ನೆನ್ಪಿಟ್ಕೊಳ್ಳಿ ಸಾಕು. ಫೈಬ್ರಸ್ ಕ್ಯಾಪ್ಸುಲ್. ಯಾಕೆ ಕ್ಯಾಪ್ಸುಲ್ ಫಾರ್ಮ್ ಮಾಡುತ್ತೆ? ಸೈನೋವಿಯಲ್ ಜಾಯಿಂಟ್ ಅಂದಮೇಲೆ ಒಂದು ಕ್ಯಾಪ್ಸುಲ್ ಇರಲೇಬೇಕು. ಸೊ ಆಬ್ವಿಯಸ್ಲಿ ಇದ್ರ ಬಗ್ಗೆ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಲಿಗಮೆಂಟಮ್ ಪಟೆಲ್ಲೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಇದು 3 ಮಸಲ್ದು ಟೆಂಡನ್ಸು ಫ್ಯೂಸ್ ಆಗಿ ಬರೋಂಥದ್ದು. ಯಾವುದ್ಯಾವುದು? ರೆಕ್ಟಸ್, ಫಿಮೋರಸ್ ಮತ್ತು 3 ವ್ಯಾಸ್ಟಾಲಿಸ್. 3 ವ್ಯಾಸ್ಟಾಲಿಸ್ ಯಾವುದು? ಅದನ್ನು ಕಮೆಂಟ್ ಮಾಡಿ ಹೇಳಿ ನೀವು, ಆಯಿತಾ? ಇದಿಷ್ಟು ಸೇರಿ ಇದನ್ನು ಕ್ವಾಡ್ರಿಸೆಪ್ಸ್ ಫಿಮೋರಿಸ್ ಅಂತ ಕರೀತಾರೆ. ಏನಂತಾರೆ? ಕ್ವಾಡ್ರಿಸೆಪ್ಸ್ ಫಿಮೋರಿಸ್. ಯಾಕಂದ್ರೆ 4 ಮಸಲ್ ಇದೆಲ್ಲ ಕ್ವಾಡ್ರಿಸೆಪ್ಸ್. ಅದು 4ರದ್ದು ಅಟ್ಯಾಚ್ಮೆಂಟ್ ಬಂದು ಒಂದೇ ಟೆಂಡನ್ ಆಗಿ ಫಾರ್ಮ್ ಆಗಿ ಲಿಗಮೆಂಟಮ್ ಪಟೆಲ್ಲೆ ಫಾರ್ಮ್ ಆಗಿ ಪಟೆಲ್ಲ ಮೂಲಕ ಬಂದು ಆ್ಯಂಟೀರಿಯರ್ ಟಿಬಿಯಲ್ ಟಿಬಿರಾಸಿಟಿಗೆ ಬಂದು ಅಟ್ಯಾಚ್ ಆಗುತ್ತೆ. ಟಿಬಿಯಲ್ ಟಿಬಿರಾಸಿಟಿಗಲ್ಲ, ಅದ್ರ ಮೇಲೆ ಸ್ಮೂತ್ ಪಾರ್ಟ್ ಇರುತ್ತೆ,
ನೀವು ಆಸ್ಟಿಯಾಲಜಿ ಓದಿದರೆ ಗೊತ್ತಾಗುತ್ತೆ, ಇಲ್ಲ ಒಂದ್ಸಲಿ ತೆಗೆದು ನೋಡಿ. ಓಕೆ, ಇದರಲ್ಲಿ ಸೂಪರ್ಫಿಷಿಯಲ್ ಮತ್ತು ಡೀಪ್ ಫೈಬರ್ಸ್ ಇರುತ್ತೆ. ಆ ಡೀಪ್ ಫೈಬರ್ಸು ಪಟೆಲ್ಲಾಗಿ ಅಟ್ಯಾಚ್ ಆಗುತ್ತೆ. ಸೂಪರ್ಫಿಷಿಯಲ್ ಫೈಬರ್ಸು ಪಟೆಲ್ಲ ಮೇಲೇ ಬರುತ್ತೆ. ಮೇಲೆ ಬಂದು ಇದಕ್ಕೆ ಹೇಳಿದ್ನಲ್ಲ ಆಂಟೀರಿಯರ್ ಟಿಬಿಯಲ್ ಟ್ಯೂಬ್ರಾಸಿಟಿ, ಅಲ್ಲಿಗೆ ಬಂದು ಅಟ್ಯಾಚ್ ಆಗುತ್ತೆ. ಓಕೆ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಇಲ್ಲಿ ಕ್ರೂಷಿಯೇಟ್ ಲಿಗಮೆಂಟ್ಸ್. ಕ್ರೂಷಿಯೇಟ್ ಲಿಗಮೆಂಟ್ಸ್ ಯಾಕಂದರೆ ಕ್ಲಿನಿಕಲ್ ಅನಾಟಮಿ ಬರುತ್ತೆ ಇದ್ರ ಮೇಲೆ. ಆ್ಯಂಡ್ ಸ್ಪೋರ್ಟ್ಸ್ ಆಡೋರಿಗೆ ಗೊತ್ತಿರುತ್ತೆ ACL ಟೇರ್, PCL ಟೇರ್. PCL ಟೇರ್ ಕಾಮನ್ ಇಲ್ಲ, ACL ಟೇರ್ ಇರುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಬರೋದು ಮೆನಿಸ್ಕೈ ಟೇರ್. ಇದು ತುಂಬ ಸ್ವಲ್ಪ ಡೇಂಜರ್ ಇತ್ತು, ಆಯಿತಾ? ಅದಕ್ಕೋಸ್ಕರ ಅದಾದಮೇಲೆ ಇವು 4 ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಆ್ಯಂಡ್ ಈಸಿಯಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಏನಕ್ಕಂದರೆ ಟಿಬಿಯಲ್ ಆ್ಯಂಡ್ ಫಿಬ್ಯುಲರ್ ಕೊಲ್ಯಾಟ್ರಲ್ ಲಿಗಮೆಂಟ್ಸ್. ಓಕೆ, ಹೆಸರು ಈಸಿ ಇದೆ ನೆನ್ಪಿಟ್ಕೊಳ್ಳೋದಕ್ಕೆ. ಟಿಬಿಯಾ, ಫಿಬ್ಯುಲಾ ಗೊತ್ತು ನಿಮಗೆ, ಕೊಲ್ಯಾಟ್ರಲ್ ಲಿಗಮೆಂಟ್ಸ್. ನೆಕ್ಸ್ಟು ಆಬ್ಲಿಕ್ ಆ್ಯಂಡ್ ಆರ್ಕ್ವೇಟ್ ಪಾಪ್ಲಿಟಿಯಲ್ ಲಿಗಮೆಂಟ್ಸ್. ಹೆಸರು ಕಾಮನ್ ಇದೆ, ಪಾಪ್ಲಿಟಿಯಲ್ ಲಿಗಮೆಂಟಿಂಗೆ ಪಾಪ್ಲಿಟಿಯಸ್ ಮಸಲ್ ಇರುತ್ತಲ್ಲ, ಅದ್ರ ಟೆಂಡನ್ನು ಎಕ್ಸ್ಟೆನ್ಷನ್. ಓಕೆ, ಕೂಲ್. ನೆಕ್ಸ್ಟ್ ಟ್ರಾನ್ಸ್ವರ್ಸ್ ಲಿಗಮೆಂಟು. ನೆಕ್ಸ್ಟ್ ಡಯಾಗ್ರಾಮ್ ತೋರಿಸ್ತಾ ಹೇಳ್ಕೊಡ್ತೀನಿ ಇದರಲ್ಲೆಲ್ಲ. ಓಕೆ, ಒಂದ್ಸಲಿ ಡಯಾಗ್ರಾಮ್ನ ನೋಡ್ಬಿಡಿ, ನಿಮಗೂ ಗೊತ್ತಾಗುತ್ತೆ. ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಾಯ್ತಾ? ಫಸ್ಟ್ ಏನು ಬರುತ್ತೆ? ಕ್ಯಾಪ್ಸುಲಾರ್ ಲಿಗಮೆಂಟ್ ಕಾಣಿಸ್ತಿದೆಯಾ? ಅದ್ರ ಮೇಲೇ, ಅದಕ್ಕೆ ಕರೆಕ್ಟ್ ಮೇಲೇ ಫಿಬ್ಯುಲರ್ ಕೊಲ್ಯಾಟ್ರಲ್ ಲಿಗಮೆಂಟ್, ಆ ಕಡೆ ಈ ಕಡೆ ಟಿಬಿಯಲ್ ಕೊಲ್ಯಾಟ್ರಲ್ ಲಿಗಮೆಂಟ್. ಬಟ್ ಟಿಬಿಯಲ್ ಕೊಲ್ಯಾಟ್ರಲ್ ಲಿಗಮೆಂಟ್ ಮತ್ತೆ 2 ಥರ ಆಗಿದೆ. ಏನೋ ಸೂಪರ್ಫಿಷಿಯಲ್ ಮತ್ತು ಡೀಪ್. ಇಲ್ಲೇ ಕಾಣಿಸ್ತಿದೆ ನೋಡಿ, ಸೂಪರ್ಫಿಷಿಯಲ್ ಮತ್ತು ಡೀಪ್ ಪಾರ್ಟ್ಸ್ ಅಂತ. ಸೊ 2 ಇದೆ, ಇನ್ನೂ ಜಾಸ್ತಿ ಸ್ಟ್ರೆಂತ್ ಕೊಡೋದಕ್ಕಷ್ಟೇ, ಇನ್ನೇನಿಲ್ಲ. ಮತ್ತು ಮೆನಿಸ್ಕೈ ಇಲ್ಲಿದೆ. ಓಕೆ, ಅದಾದಮೇಲೆ ಇನ್ನೇನು ಪಾಪ್ಲಿಟಿಯಲ್ ಲಿಗಮೆಂಟ್ ಇಲ್ಲಿದೆ. ಕ್ರೂಷಿಯೇಟ್ ಎಲ್ಲ ನೆಕ್ಸ್ಟಲ್ಲಿ ತೋರಿಸ್ಕೊಡ್ತೀನಿ. ಓಕೆ, ಫೈನ್. ಮುಂದಕ್ಕೆ ಹೋಗೋಣ. ಹೆಸರು ನೆನಪಾಯ್ತಾ ಎಲ್ಲ ಅದ್ರದ್ದು? ಲಿಗಮೆಂಟ್ಸ್ ಒಂದ್ಸಲ ರಿವೈಸ್ ಮಾಡಿಬಿಡೋಣ ಪಟ್ ಅಂತ. ಫೈಬ್ರಸ್ ಕ್ಯಾಪ್ಸುಲ್, ಲಿಗಮೆಂಟಮ್ ಪಟೆಲ್ಲೆ, ಟಿಬಿಯಲ್ ಆ್ಯಂಡ್ ಫಿಬ್ಯುಲರ್ ಕೊಲ್ಯಾಟ್ರಲ್ ಲಿಗಮೆಂಟ್ಸ್, ಆಬ್ಲಿಕ್ ಆ್ಯಂಡ್ ಆರ್ಕ್ವೇಟ್ ಪಾಪ್ಲಿಟಿಯಲ್ ಲಿಗಮೆಂಟ್ಸ್, ಆಂಟೀರಿಯರ್ ಆ್ಯಂಡ್ ಪೋಸ್ಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ಸ್, ಮೀಡಿಯಲ್ ಆ್ಯಂಡ್ ಲ್ಯಾಟ್ರಲ್ ಮೆನಿಸ್ಕಸ್, ಟ್ರಾನ್ಸ್ವರ್ಸ್ ಲಿಗಮೆಂಟ್. ಈಸಿ, ಗುಡ್. ನೆಕ್ಸ್ಟ್ ಈಗ ಒಂದೊಂದ್ರ ಬಗ್ಗೆ ನೋಡೋಣ. ಲಿಗಮೆಂಟ್ಸ್ ಇದು ಕೆಲವು ಇಂಪಾರ್ಟೆಂಟ್ ಅಂತ ಹೇಳೋಣ, ಅದ್ರ ಬಗ್ಗೆ ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇಷ್ಟು ಬರೆದ್ರೆ ಸಾಕು, 10 ಮಾರ್ಕ್ಸ್ಗೆ ಎಕ್ಸ್ಪ್ಲೇನ್ ಮಾಡಿ. 10 ಮಾರ್ಕ್ಸ್ಗಿಂತ ಜಾಸ್ತಿನೇ ಕೊಡ್ಬೋದು ಇದು, ಆಯಿತಾ? ಅಷ್ಟು ಬರುತ್ತೆ, ಅಷ್ಟು ತೋರಿಸಿದ್ದೀನಿ ನಿಮಗೆ. ಇದರಲ್ಲಿ ಎಷ್ಟು ನೆನಪಾಗುತ್ತೆ ಅದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಹಾಕಿದ್ದೀನಿ, ಅಷ್ಟು ಮಾತ್ರ ಬರೆದಿಟ್ಕೊಳ್ಳಿ, ಅಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಅನಾಟಮಿಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಡಯಾಗ್ರಾಮ್. ಅದಕ್ಕೋಸ್ಕರನೇ ನಿಮಗೆ ಪಿಕ್ಚರ್ಸ್ ಹಾಕಿ ಎಕ್ಸ್ಪ್ಲೇನ್ ಮಾಡೋದು, ಸೊ ದಟ್ ಅದ್ರದ್ದು ರಫ್ ಡಯಾಗ್ರಾಮ್ ಆದರೂ ಅಟ್ಲೀಸ್ಟ್ ಬರೋದು ಪಾರ್ಟ್ಸ್ನ ಮೆನ್ಷನ್ ಮಾಡಿ ಬನ್ನಿ. ಅನಾಟಮಿ ಅಂದ್ರೇನು? ಬಾಡಿಲಿ ಎಲ್ಲೆಲ್ಲಿ ಏನೇನಿದೆ ಅದನ್ನು ಕೇಳಿದ್ದಾರೆ. ನೀವು ಅದನ್ನು ಕತೆ ಪುರಾಣ ಥರ ಪ್ಯಾರಾಗ್ರಾಫ್ ಥರ ಬರೋದ್ರೆ ಯಾರಿಗೂ ಇಂಟ್ರೆಸ್ಟ್ ಆಗಲ್ಲ ಗುರು ನೋಡೋಕ್ಕೆ. ಆಬ್ವಿಯಸ್ಲಿ ಈ BDC ಫುಲ್ಲು ಬರೀ ಕತೆ ಬರ್ಕೊಂಡು ಹೋಗಿದ್ರು, ಯಾರು ನೋಡ್ತಿದ್ರು? ಫೋಟೋಸ್ ಇರೋದಕ್ಕೆ ಅಲ್ವಾ ನೀವು ಓದೋದು, ಹಾಗೇನೆ. ಓಕೆ, ಕಮಿಂಗ್ ಬ್ಯಾಕ್ ಟು ದಿಸ್ ಕ್ರೂಷಿಯೇಟ್ ಲಿಗಮೆಂಟ್. ಕ್ರೂಷಿಯೇಟ್ ಅಂದ್ರೇನು? ಕ್ರಾಸ್. ಓಕೆ, ಏನಕ್ಕಿಂತ ಕ್ರಾಸ್ ಅಂತ ಕರೀತಾರೆ? ಡಯಾಗ್ರಾಮಲ್ಲಿ ಕಾಣಿಸ್ತಾ ಇದ್ರೆ ನಿಮಗೆ ನೋಡಿ, ಇಲ್ಲಿ ಕ್ರಾಸ್ ಫಾರ್ಮ್ ಮಾಡಿದೆ ಇಲ್ಲಿ, ಅದಕ್ಕೋಸ್ಕರ. ಇದನ್ನು ಯಾವ ಥರ ನೇಮ್ ಮಾಡಿದ್ದಾರೆ ಅಂದರೆ, ಇದ್ರ ಅಟ್ಯಾಚ್ಮೆಂಟು ಟಿಬಿಯಾದಲ್ಲಿ ಎಲ್ಲಿದೆ ಅನ್ನೋದ್ರ ಮೇಲೆ. ಸೊ ಟಿಬಿಯಾದಲ್ಲಿ ಏನಾದರೂ ಇದು ಆ್ಯಂಟೀರಿಯರ್ ಪೋರ್ಷನ್ಲಿದ್ರೆ ಇದು ಎಲ್ಲಿ ಅಟ್ಯಾಚ್ ಆಗಿದೆ? 2 ಕಾಂಡೈಲ್ಸ್ ಇರುತ್ತೆ ನೋಡಿ ಟಿಬಿಯಾದು, ಅದ್ರ ಮಧ್ಯ. ಈಗ ಫಾರ್ ಎಕ್ಸಾಂಪಲ್, ಈಗ ಸುಪೀರಿಯರ್ ವ್ಯೂ ಕ್ರಾಸ್ ಸೆಕ್ಷನ್ ತೊಗೊಂಡ್ರೆ ಮೇಲ್ಗಡೆ, ಈಗ ಫೀಮರ್ ತೆಗೆದಿದ್ದೀನಿ, ಬರೀ ಟಿಬಿಯಾ ಕಾಣಿಸ್ತಿದೆ ನನಗೆ. ಈಗ ಟಿಬಿಯಾದು ಮೇಲ್ಗಡೆ ಪಾರ್ಟ್ ನೋಡ್ತಿದ್ಯಾ ಹಿಂಗೆ, ಆಯಿತಾ? ಇದು ಮೆನಿಸ್ಕೈ, ಇದು ಔಟರ್ ಬಾರ್ಡರು, ಒಳಗಡೆ ಮೆನಿಸ್ಕೈ. ಈ ಮಧ್ಯೆ ಇರುತ್ತೆ ನೋಡಿ ಈ ಜಾಗ, ಇದನ್ನು ಇಂಟರ್ ಕಾಂಡೈಲರ್ ಸರ್ಫೇಸ್ ಅಂತ ಕರಿತೀವಿ. ಏನಕ್ಕೆ ಕರಿತೀವಿ? 2 ಕಾಂಡೈಲ್ ಮಧ್ಯೆ ಇದೆ, ಅದಕ್ಕೆ ಇಂಟರ್ ಕಾಂಡೈಲರ್ ಸರ್ಫೇಸ್. ಸಿಂಪಲ್ ಅಷ್ಟೇ. ಈ ಇಂಟರ್ ಕಾಂಡೈಲರ್ ಸರ್ಫೇಸ್ ಮಧ್ಯ ಎಲ್ಲಿ ಅಟ್ಯಾಚ್ ಆಗಿದೆ ಈ ಕ್ರೂಷಿಯೇಟ್ ಲಿಗಮೆಂಟ್ ಅನ್ನೋದ್ರ ಮೇಲೆ, ಆ ಬೇಸಿಸ್ ಮೇಲೆ ಇದ್ರದ್ದು ನೇಮಿಂಗ್ ಕೊಟ್ಟಾಗಿದೆ. ಈಗ ಇದರದ್ದು ಆ್ಯಂಟೀರಿಯರ್ ಪಾರ್ಟಲ್ಲಿ ಕೊಟ್ಟಿದ್ರೆ ಆ್ಯಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್, ಪೋಸ್ಟೀರಿಯರ್ ಪಾರ್ಟಲ್ಲಿ ಅಟ್ಯಾಚ್ ಆಗಿರೋದು ಪೋಸ್ಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್, ಆಯಿತಾ? ಬಟ್ ಏನಂದರೆ, ಈಗ ನೋಡಿ ಇದು ಟಿಬಿಯಾನಪ್ಪ. ಓಕೆ, ಇದು ಟಿಬಿಯಾ ಕಾಣಿಸ್ತಿದೆಯಲ್ಲ, ಇದು ಟಿಬಿಯಾ ಇಲ್ಲಿದೆ. ಬಟ್ ಈ ಪಟೆಲ್ಲ ಇಲ್ಲಿರೋದ್ರಿಂದ ಆ್ಯಂಟೀರಿಯರ್ ಪಾರ್ಟ್ ಇದಾಯಿತು, ಈ ಕಡೆದು ಆ್ಯಂಟೀರಿಯರ್ ಪಾರ್ಟು, ಈ ಕಡೆದು ಪೋಸ್ಟೀರಿಯರ್ ಪಾರ್ಟು. ಸೊ ಆ್ಯಂಟೀರಿಯರಿಂದ
ಆ್ಯಂಟೀರಿಯರ್ ಪಾರ್ಟ್ ಆಫ್ ಟಿಬಿಯಾಯಿಂದ ಇದು ಏನದು ಇಂಟರ್ಕಾಂಡೈಲರ್ ಸರ್ಫೇಸ್, ಆ್ಯಂಟೀರಿಯರ್ ಪಾರ್ಟ್ ಆಫ್ ಇಂಟರ್ಕಾಂಡೈಲರ್ ಸರ್ಫೇಸ್ ಆಫ್ ಟಿಬಿಯಾಯಿಂದ ಪೋಸ್ಟೀರಿಯರ್ ಪಾರ್ಟ್ ಆಫ್ ಏನದು ಲ್ಯಾಟ್ರಲ್ ಕಾಂಡೈಲ್ ಆಫ್ ಫೀಮರ್ ಹೋಗಿ ಅಟ್ಯಾಚ್ ಆಗ್ತಿದೆ. ಎಲ್ಲಿಗೆ ಹೋಗಿ ಅಟ್ಯಾಚ್ ಆಗ್ತಿದೆ? ಫೀಮರ್ದು ಪೋಸ್ಟೀರಿಯರ್ ಪಾರ್ಟನ್ನು ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ನೆನ್ಪಿಟ್ಕೋಬೇಕು ಅಂದರೆ. ಇಲ್ಲ ನಾನು ಸ್ಪೆಸಿಫಿಕ್ಕಾಗಿ ನೆನ್ಪಿಟ್ಕೋಬೇಕು ಅಂತಂದರೆ ಆ್ಯಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಹೋಗಿ ಮೀಡಿಯಲ್ ಸರ್ಫೇಸ್ ಆಫ್ ಲ್ಯಾಟ್ರಲ್ ಕಾಂಡೈಲ್ ಆಫ್ ಫೀಮರ್ಗೆ ಅಟ್ಯಾಚ್ ಆಗ್ತಿದೆ. ಏನು ಲ್ಯಾಟ್ರಲ್ ಕಾಂಡೈಲ್ದು ಮೀಡಿಯಲ್ ಸರ್ಫೇಸ್ಗೆ, ರಿಪೀಟ್ ಆಫ್ಟರ್ ಮೀ, ಲ್ಯಾಟ್ರಲ್ ಕಾಂಡೈಲ್ ಆಫ್ ಫೀಮರ್ದು ಮೀಡಿಯಲ್ ಸರ್ಫೇಸ್ಗೆ ಹೋಗಿ ಆ್ಯಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಅಟ್ಯಾಚ್ ಆಗ್ತಿದೆ. ಓಕೆ, ಸೇಮ್ ಉಲ್ಟಾ ಪೋಸ್ಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟು ಪೋಸ್ಟೀರಿಯರ್ ಸರ್ಫೇಸಿಂದ ಬರ್ತಿದೆ, ಇಂಟರ್ಕಾಂಡೈಲರ್ ರಿಡ್ಜ್ ಆಫ್ ಟಿಬಿಯಾಯಿಂದ ಬಂದು ಆ್ಯಂಟೀರಿಯರ್ ಪಾರ್ಟ್ ಆಫ್ ಫೀಮರ್ಗೆ ಅಟ್ಯಾಚ್ ಆಗ್ತಿದೆ. ಸ್ಪೆಸಿಫಿಕ್ಕಾಗಿ ಹೇಳಬೇಕಂದ್ರೆ ಲ್ಯಾಟ್ರಲ್ ಸರ್ಫೇಸ್ ಆಫ್ ಮೀಡಿಯಲ್ ಕಾಂಡೈಲ್ ಆಫ್ ಫೀಮರ್ಗೆ ಅಟ್ಯಾಚ್ ಆಗ್ತಿದೆ. ಅರ್ಥ ಆಯ್ತಾ? ಕನ್ಫ್ಯೂಸ್ ಆದರೆ ಜಸ್ಟ್ ಆ್ಯಂಟೀರಿಯರ್ ಪಾರ್ಟ್ ಆ್ಯಂಡ್ ಪೋಸ್ಟೀರಿಯರ್ ಪಾರ್ಟ್ ಅಥವಾ ಫೀಮರ್ಗೆ ಅಟ್ಯಾಚ್ ಆಗ್ತಿದೆ, ಇಷ್ಟು ಬರೆದ್ರೆ ಸಾಕು, ಇಟ್ಸ್ ಇನಫ್. ಓಕೆ, ಯು ಜಿ ಲೆವೆಲ್ ಈಸ್ ಇನಫ್. ಕೂಲ್. ಆ್ಯಂಡ್ ACLದು ಕೆಲಸ ಏನು? ಇಟ್ ಪ್ರಿವೆಂಟ್ಸ್ ಫೀಮರ್ ಫ್ರಮ್ ಸ್ಲೈಡಿಂಗ್ ಪೋಸ್ಟೀರಿಯರ್ಲಿ ಆನ್ ಟಿಬಿಯಾ. ಸೊ ಆ್ಯಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಇಲ್ಲಿ ನೋಡಿದ್ರೆ ಇದು ಆ್ಯಂಟೀರಿಯರು ಏನು ಮಾಡ್ತಿದೆ, ಇದು ಪೋಸ್ಟೀರಿಯರ್ಲಿ, ಇದು ಹಿಂಗೆ ಹೋಗದೇ ಇರಂಗೆ ತಡೀತಿದೆ. ಸಾರಿ, ಬೇರೆ ಕಲರ್ ತೋರಿಸ್ತೀನಿ. ಹಿಂಗೆ ಹೋಗದಿರಂಗೆ ತಡೀತಿದೆ, ಇದು ಹಿಂದಕ್ಕೆ ಎಳಿಬಾರ್ದು, ಇದು ತಡೆದಿಟ್ಕೊಂಡಿದೆ. ಸೊ ಅದೇ ಥರ ಪೋಸ್ಟೀರಿಯರ್ ಲಿಗಮೆಂಟ್ ಏನು ಮಾಡ್ತಿದೆ, ಮುಂದಕ್ಕೆ ಹೋಗ್ಬಾರ್ದು ಫೀಮರು, ಹಂಗೆ ತಡೀತಿದೆ. ಸೊ ಎರಡೂ ಆಪೋಸಿಟ್ ಡೈರೆಕ್ಷನಲ್ಲಿ ಎಳೆದು ತಡ್ಕೊಳ್ತಿದೆ. ಅರ್ಥ ಆಗ್ತಿದೆಯಾ? ಎರಡರಲ್ಲೂ ಕಂಪೇರ್ ಮಾಡಿದ್ರೆ ಪೋಸ್ಟೀರಿಯರ್ ಸ್ವಲ್ಪ ಚಿಕ್ಕದಿರುತ್ತೆ ಮತ್ತು ಸ್ಟ್ರಾಂಗ್ ಇರುತ್ತೆ. ಆಬ್ವಿಯಸ್ಲಿ ದಾರ ಚಿಕ್ಕದಿದ್ದಷ್ಟು ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವಾ, ಕಷ್ಟ ಕಿತ್ತಾಕೋದಕ್ಕೆ. ಅದೇ ಥರ ಸಿಂಪಲ್. ಓಕೆ, ಇದು ಒಂದು ಲಿಗಮೆಂಟ್ ಆಯಿತು. ನೆಕ್ಸ್ಟ್ ಲಿಗಮೆಂಟ್ಗೆ ಹೋಗೋಣ. ಡಿಫ್ರೆನ್ಸಸ್ ನೋಡ್ಬಿಡೋಣ, ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೋಸ್ಕರ. ಆ್ಯಂಟೀರಿಯರ್ ಮತ್ತು ಪೋಸ್ಟೀರಿಯರ್ ಎರಡು ಬೋನ್ಸ್ನ ಬೈಂಡ್ ಮಾಡಿ ಕೂರಿಸುತ್ತೆ. ಆ್ಯಂಟೀರಿಯರ್ ACL ಇಟ್ಸ್ ಸ್ಟ್ರೆಚ್ಡ್ ಡ್ಯೂರಿಂಗ್ ಎಕ್ಸ್ಟೆನ್ಷನ್. ಇಲ್ಲಿ ನೆನಪಿದ್ರೆ ನಿಮಗೆ, ಈಗ ಎಕ್ಸ್ಟೆನ್ಷನಲ್ಲಿದೆ ಕಾಲು, ಆಯಿತಾ? ಸೊ ಇವಾಗ ಆ್ಯಂಟೀರಿಯರ್ ಇದು ಸ್ಟ್ರೆಚ್ ಆಗಿದೆ ಅಲ್ವಾ, ಆ್ಯಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಸ್ಟ್ರೆಚ್ ಆಗಿದೆ. ಬಟ್ ಅದೇ ಫ್ಲೆಕ್ಸ್ ಮಾಡಿದಾಗ ಇದು ಮೇಲೋಗುತ್ತೆ, ಯಾವುದು ಇದು ಹಿಂಗೆ ಮೇಲಕ್ಕೆ ಹೋಗುತ್ತೆ ಅಲ್ವಾ. ಸೊ ಇದರಲ್ಲಿ ಟೆನ್ಷನ್ ಫಾರ್ಮ್ ಆಗುತ್ತೆ. ಸೊ ಆವಾಗ ಪೋಸ್ಟೀರಿಯರ್ ಸ್ಟ್ರೆಚ್ ಆಗುತ್ತೆ, ಆಯಿತಾ? ಸೊ ಫ್ಲೆಕ್ಸ್ ಮಾಡಿದಾಗ ಪೋಸ್ಟೀರಿಯರ್, ಎಕ್ಸ್ಟೆಂಡ್ ಮಾಡಿದಾಗ ಆ್ಯಂಟೀರಿಯರ್ ಕೆಲಸ ಮಾಡುತ್ತೆ. ಓಕೆ, ಕೂಲ್. ಇಟ್ ಪ್ರಿವೆಂಟ್ಸ್ ಫಾರ್ವರ್ಡ್ ಡಿಸ್ಪ್ಲೇಸ್ಮೆಂಟ್. ಆಗಲೇ ಹೇಳ್ದಂಗೆ ಆ್ಯಂಟೀರಿಯರು ಕಾಲು ಮುಂದೆ ಹೋಗ್ದಿರಂಗೆ, ಏನಂತಾರೆ, ಟಿಬಿಯಾ ಮುಂದೆ ಜಾರ್ಕೊಳ್ದಿರಂಗೆ ಅಥವಾ ಫೀಮರ್ ಹಿಂದೆ ಜಾರ್ಕೊಳ್ದಿರಂಗೆ ಇದು ಮಾಡುತ್ತೆ. ಅದರ ಜೊತೆಗೆ ಸೈಡ್ ಟು ಸೈಡ್ ಡಿಸ್ಪ್ಲೇಸ್ಮೆಂಟ್ ಆಗೋದನ್ನು ತಡೆಯುತ್ತಿದೆ. ಓಕೆ, ಆಮೇಲೆ ವರ್ಟಿಕಲ್ ಆಕ್ಸಿಸ್ ಅರೌಂಡ್ ವಿಚ್ ಫೀಮರ್ ರೊಟೇಟ್ಸ್ ಡ್ಯೂರಿಂಗ್ ಎಕ್ಸ್ಟೆನ್ಷನ್ ಆ್ಯಂಡ್ ಫ್ಲೆಕ್ಷನ್. ಈ ಪಾಯಿಂಟ್ ಇಂಪಾರ್ಟೆಂಟ್, ಆಮೇಲೆ ಹೇಳ್ತೀನಿ. ಇದು ಹೇಳೋಣ ವಿಚಿತ್ರವಾಗಿದೆ ಜಾಯಿಂಟ್ ಅಂತ, ಇದರಿಂದಾನೆ ಇದು ಸ್ವಲ್ಪ ಬೇರೆ ಥರ ರೊಟೇಷನ್ಸ್ ಎಲ್ಲ ತೋರಿಸುತ್ತೆ. ಇದನ್ನು ಸುಮ್ಮನೆ ಹಿಂಜ್ ಜಾಯಿಂಟ್ ಥರ ಒಂದೇ ಡೈರೆಕ್ಷನಲ್ಲಿ ತಿರುಗಲ್ಲ ಅಷ್ಟೇ. ಪೋಸ್ಟೀರಿಯರ್ ಆಗಲೇ ಹೇಳ್ದಂಗೆ ಬೈಂಡ್ಸ್ ದ ಬೋನ್ ಆ್ಯಂಡ್ ಸ್ಟ್ರೆಚ್ಡ್ ಡ್ಯೂರಿಂಗ್ ಫ್ಲೆಕ್ಷನ್, ಈಗ ತಾನೇ ತೋರಿಸಿದೆ. ಆ್ಯಂಡ್ ಇಟ್ ಪ್ರಿವೆಂಟ್ಸ್ ಬ್ಯಾಕ್ವರ್ಡ್ ಡಿಸ್ಪ್ಲೇಸ್ಮೆಂಟ್. ಆ್ಯಂಟೀರಿಯರ್ ಫಾರ್ವರ್ಡ್ ಡಿಸ್ಪ್ಲೇಸ್ಮೆಂಟ್ನ ತಡೆಯುತ್ತೆ, ಇದು ಬ್ಯಾಕ್ವರ್ಡ್ ಡಿಸ್ಪ್ಲೇಸ್ಮೆಂಟ್ನ ತಡೆಯುತ್ತೆ. ಡಿಸ್ಪ್ಲೇಸ್ಮೆಂಟ್ ಆಫ್ ವಾಟ್? ಟಿಬಿಯಾ, ಆಯಿತಾ? ನೆನ್ಪಿಟ್ಕೊಳ್ಳಿ, ಟಿಬಿಯಾ ರೆಸ್ಪೆಕ್ಟಲ್ಲಿ ಮಾತಾಡ್ತಿದ್ದೀವಿ ಇದು. ಓಕೆ, ನೆಕ್ಸ್ಟ್ ಲಿಗಮೆಂಟ್. ನೆಕ್ಸ್ಟ್ ಏನು? ಮೆನಿಸ್ಕೈ ಏನು? ಇಟ್ಸ್ ಅ ವೈಟ್ ಫೈಬ್ರೋ ಕಾರ್ಟಿಲೇಜ್, ಆಯಿತಾ? ಇಟ್ಸ್ ಅ ಫೈಬ್ರೋ ಕಾರ್ಟಿಲೇಜ್. ಇದು ಒಂಥರ ಥಿಕ್ ಪಾರ್ಟ್ ಇದ್ದಂಗೆ. ಓಕೆ, ಇದರಲ್ಲಿ ಹೆಂಗಂದರೆ ಪೆರಿಫೆರಿ ತೊಗೊಂಡ್ರೆ ಇದು ಒಂಥರ ಹಾಫ್ ಸರ್ಕಲ್. ಓಕೆ, ಹೆಂಗಂದರೆ ಹಿಂಗೆ ಹೇಳೋದು, ಉಗುರದ ಎಡ್ಜ್ ಬರುತ್ತೆ ನೋಡಿ, ಉಗುರು ಕಟ್ ಮಾಡಿದ್ಮೇಲೆ ಆ ಥರ ಬರುತ್ತೆ ಇದು. ನೀವು ಡೈಸೆಕ್ಷನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಉಗುರು ವಾಸ್ ನಾಟ್ ಅ ಗುಡ್ ಎಕ್ಸಾಂಪಲ್, ಬಟ್ ಫೈನ್. ಆ್ಯಂಡ್ ಇದ್ರದ್ದು ಫೀಚರ್ಸ್ ಏನಂದರೆ, ಪೆರಿಫೆರಿಯಲ್ಲಿ ಅಂದರೆ ತುದಿಯಲ್ಲಿ ಬಾರ್ಡರ್ಸಲ್ಲಿ ಥಿಕ್ ಇರುತ್ತೆ, ಒಳಗಡೆ ಬರ್ತಾ ಸಣ್ಣ ಆಗುತ್ತೆ, ಆಯಿತಾ? ಲ್ಯಾಟ್ರಲ್ ಇಸ್ ಸ್ಮಾಲ್ ಆ್ಯಂಡ್ ಮೋರ್ ಮೊಬೈಲ್. ಓಕೆ, ಆ್ಯಂಡ್ ಇನ್ನರ್ ಪೋರ್ಷನ್ ಎವ್ಯಾಸ್ಕ್ಯುಲರ್. ಅದಕ್ಕೆ ಮೆನಿಸ್ಕಲ್ ಟೇರ್ ಆದರೆ ತುಂಬ ಡೇಂಜರ್. ಏನಕ್ಕೆ ಎವ್ಯಾಸ್ಕ್ಯುಲರ್? ವಾಸ್ಕ್ಯುಲಾರಿಟಿ ಇಲ್ಲ ಅಂದರೆ ಬ್ಲಡ್ ಸಪ್ಲೈ ಇರಲ್ಲ. ಬ್ಲಡ್ ಸಪ್ಲೈ ಇಲ್ಲ ಅಂದ್ರೇನು?
ನ್ಯೂಟ್ರೆಂಟ್ ಸಿಗಲ್ಲ ಅಂದರೆ ರಿಪೇರ್ ಆಗಲ್ಲ, ಅಷ್ಟೇ ಸಿಂಪಲ್. ಅದಕ್ಕೋಸ್ಕರ ಆಮೇಲೆ ಔಟರ್ ಪೋರ್ಷನ್ ಏನು ಡ್ಯಾಮೇಜ್ ಆದರೂ ಅದು ಬೇಗ ಹೀಲ್ ಆಗುತ್ತೆ, ಯಾಕಂದ್ರೆ ಬ್ಲಡ್ ಸಪ್ಲೈ ಸಿಗ್ತಾ ಇರುತ್ತೆ. ಓಕೆ, ಫೈನ್. ಇದು ಮೆನಿಸ್ಕೈ ಬಗ್ಗೆ ಆಯಿತು. ಇದ್ರದ್ದು ಫಂಕ್ಷನ್ಸ್ ಏನು, ಮೆನಿಸ್ಕೈ ಅಂದರೆ ಏನು ನೋಡಾಯ್ತು ಈಗ. ಅದ್ರದ್ದು ಫಂಕ್ಷನ್ಸ್, ಫಸ್ಟು ಫ್ರಿಕ್ಷನ್ನ ರೆಡ್ಯೂಸ್ ಮಾಡುತ್ತೆ. ಯಾಕಂದ್ರೆ ಫೈಬ್ರೋ ಕಾರ್ಟಿಲೇಜ್ ಅಲ್ಲ, ಕಾರ್ಟಿಲೇಜ್ ಇಸ್ ನಾಟ್ ಥಿಕ್ ಆ್ಯಸ್ ಬೋನ್, ಸೊ ಆಬ್ವಿಯಸ್ಲಿ ಕುಷನ್ ಥರ ಏನೋ ಫಾರ್ಮ್ ಮಾಡುತ್ತೆ, ಅದಕ್ಕೋಸ್ಕರ ಫ್ರಿಕ್ಷನ್ ತಡೆಯುತ್ತೆ. ನೆಕ್ಸ್ಟು ಕಾಂಟ್ಯಾಕ್ಟ್ ಏರಿಯಾ ವಿಲ್ ಬಿ ಇನ್ಕ್ರೀಸ್ಡ್ ಬೈ 70%. ಇಟ್ ಅಬ್ಸಾರ್ಬ್ಸ್ ದ ಶಾಕ್ ಆಲ್ಸೋ. ಕಾಂಟ್ಯಾಕ್ಟ್ ಏರಿಯಾ ಏನಕ್ಕೆ ಇದಾಗುತ್ತೆ, ಕಾಂಡೈಲ್ಸ್ ಆಬ್ವಿಯಸ್ಲಿ ಎರಡೂ ಸೇಮ್ ಶೇಪಲ್ಲಿ ಇಲ್ಲ, ಲೈಕ್ ಬಾಲ್ ಆ್ಯಂಡ್ ಸಾಕೆಟ್ ಥರ. ಸೊ ಆ ಕಾಂಡೈಲು, ಫೀಮರ್ ಕಾಂಡೈಲು ಒಂಥರ ಇದೆ, ಟಿಬಿಯಾ ಕಾಂಡೈಲು ಒಂಥರ ಇದೆ, ಎರಡೂ ಹಿಂಗೋ ಕಷ್ಟಪಟ್ಟು ಕೂರಿಸ್ಕೊಂಡು ಇಟ್ಟಿದೆ ಪಾಪ ಇದು. ಸೊ ಅದಕ್ಕೋಸ್ಕರ ಎರಡು ಆರ್ಟಿಕ್ಯುಲೇಟ್ ಆಗೋದಕ್ಕೋಸ್ಕರ ಒಂದು ಜಾಗ ಮಾಡಿಕೊಡ್ತಿದೆ, ಅದು ಕಾಂಟ್ಯಾಕ್ಟ್ ಸರ್ಫೇಸ್ 70% ಇನ್ಕ್ರೀಸ್ ಮಾಡ್ತಿದೆ, ಸೊ ದಟ್ ಮೂಮೆಂಟ್ ಈಸಿ ಆಗಲಿ ಅಂತ, ಆಯಿತಾ. ನೆಕ್ಸ್ಟ್ ಅಬ್ಸಾರ್ಬ್ ಶಾಕ್, ಆಗಲೇ ಹೇಳ್ದಂಗೆ ಕುಷನ್ ಥರ ಫಾರ್ಮ್ ಮಾಡೋದ್ರಿಂದ ಶಾಕ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆಮೇಲೆ ರಿಮೂವಲ್ ಆಫ್ ಮೆನಿಸ್ಕೈ ಡಸ್ ನಾಟ್ ಪ್ರಿಕ್ಲೂಡ್ ನಾರ್ಮಲ್ ಮೋಷನ್ ಬಟ್ ಇನ್ಕ್ರೀಸಸ್ ವೇರ್ ಆನ್ ಆರ್ಟಿಕ್ಯುಲರ್ ಸರ್ಫೇಸಸ್ ಆ್ಯಂಡ್ ಚಾನ್ಸ್ ಆಫ್ ಡೆವಲಪಿಂಗ್ ಡಿಜೆನರೇಟಿವ್ ಜಾಯಿಂಟ್ ಡಿಸೀಸಸ್. ಈಗೇನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳಿ, ಒಂದು ಹಳೇ ಇದು ತೋರಿಸ್ತೀನಿ ರೀ ಡಯಾಗ್ರಾಮ್. ಹಾಂ, ಇದರಲ್ಲಿ ನೀವು ನೋಡಿದ್ರೆ ಏನು, ಝೂಮ್ ಮಾಡ್ಕೊಳ್ಳೋಣ, ಈಸಿ ಆಗುತ್ತೆ. ಹಾಂ, ಮೆನಿಸ್ಕೈಲಿದೆ, ಕಂಡುಹಿಡೀರಿ, ಸಿಗ್ತಾ? ಇಲ್ಲಿದೆ 2. ಈಗ ಇದನ್ನು ತೆಗೆದ್ಬಿಟ್ಟು ಏನ್ಕೊಳ್ಳೋಣ. ಸೊ 70% ಆರ್ಟಿಕ್ಯುಲೇಟಿಂಗ್ ಸರ್ಫೇಸ್ ಕೊಡ್ತಿರೋದೇ ಇದು, ಇನ್ನು 30% ಅಷ್ಟೇ ನಾರ್ಮಲಾಗಿ ಅದು ಫೀಮರ್ ಮತ್ತು ಟಿಬಿಯಾ ನಾರ್ಮಲಾಗಿ ಕನೆಕ್ಟ್ ಆಗ್ತಿತ್ತು. ಈ 70% ತೆಗೆದ್ಬಿಟ್ಟಿದ್ದೀವಿ. ಇದು ತೆಗೆದ್ಮೇಲೆ ಆ ಶಾಕ್ ಅಬ್ಸಾರ್ಪ್ಷನ್ ಇರೋಲ್ಲ, ಫ್ರಿಕ್ಷನ್ ಕಡಿಮೆ ಮಾಡೋದಿರಲ್ಲ, ಏನೂ ಇರೋಲ್ಲ. ಡೈರೆಕ್ಟ್ ಕಾಂಡೈಲ್ ಮತ್ತು ಕಾಂಡೈಲು ಇದು ಮೇಲಿಂದ ಫೋರ್ಸ್ ಕೊಡುತ್ತೆ, ಇದು ಕೆಳಗಿಂದ ರೆಸಿಸ್ಟೆನ್ಸ್ ಕೊಡುತ್ತೆ, ಯಾವುದು ಟಿಬಿಯಾನು. ಸೊ ಎರಡು ಉಜ್ಜುತ್ತೆ, ಎರಡು ಆರ್ಟಿಕ್ಯುಲರ್ ಸರ್ಫೇಸ್ ಉಜ್ಜುತ್ತೆ. ಉಜ್ತಾ ಏನಾಗುತ್ತೆ, ಫ್ರಿಕ್ಷನಿಂದ ಆಬ್ವಿಯಸ್ಲಿ ಡ್ಯಾಮೇಜ್ ಆಗುತ್ತೆ. ಆ ಬೋನ್ ಇರಲಿ, ಕಾರ್ಟಿಲೇಜ್ ಇರಲಿ, ಏನೇ ಇರಲಿ ಅಲ್ಲಿ ಆಬ್ವಿಯಸ್ಲಿ ಡ್ಯಾಮೇಜ್ ಆಗುತ್ತೆ. ಮೆನಿಸ್ಕೈ ಇಲ್ಲ ಅಂದರೆ, ಶಾಕ್ ಅಬ್ಸರ್ವ್ ಇಲ್ಲ ಅಂದರೆ, ಫ್ರಿಕ್ಷನ್ ಕಡಿಮೆ ಆಗ್ತಿಲ್ಲ ಅಂತಂದರೆ ಅಲ್ವಾ. ಸೊ ಏನಾಗುತ್ತೆ, ಬೋನ್ ಉಜ್ಜಿದ್ರೆ ಆಸ್ಟಿಯೋಆರ್ಥರೈಟಿಸ್ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ಇಂಪಾರ್ಟೆಂಟ್ ಅಷ್ಟೇ, ಏನಿಲ್ಲ. ಸಾರಿ, ಐ ಲ್ಯಾಗ್ಡ್. ಓಕೆ, ಮತ್ತೆ ಎಲ್ಲಿದ್ದೆ, ಮೆನಿಸ್ಕೈದು ಫಂಕ್ಷನ್ಸ್. ಓಕೆ, ಫಂಕ್ಷನ್ಸ್ ಗೊತ್ತಾಯ್ತಾ. ಫ್ರಿಕ್ಷನ್ 20% ಕಡಿಮೆ ಮಾಡುತ್ತೆ, ಕಾಂಟ್ಯಾಕ್ಟ್ ಏರಿಯಾ 70% ಜಾಸ್ತಿ ಮಾಡುತ್ತೆ, ಶಾಕ್ ಅಬ್ಸರ್ವ್ ಮಾಡುತ್ತೆ. ಇವು 3 ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ರೆ ಸಾಕು. ಇದನ್ನು ಬರೀರಿ ಎಲ್ಲಿ, ಕ್ಲಿನಿಕಲ್ ಅನಾಟಮಿ ಲಾಸ್ಟಲ್ಲಿ, ಇಲ್ಲ ನಿಮಗೆ ಜಾಸ್ತಿ ಪಾಯಿಂಟ್ಸ್ ಬರುತ್ತಾಗ, ಮಾರ್ಕ್ಸ್. ನೆಕ್ಸ್ಟ್ ಬರ್ಸಾ ಅಂದರೆ ಏನು. ಬರ್ಸಾ ಅಂದರೆ ಈಗ ಹೇಳ್ದಂಗೆ ಒಂದು ಜಾಯಿಂಟ್ ಮೂವ್ ಆಗಬೇಕಂದ್ರೆ ಅದಕ್ಕೆ ಗ್ರೀಸ್ ಹಾಕ್ತೀವಲ್ವ, ಈಸಿಯಾಗಿ ಫ್ರಿಕ್ಷನ್ ಆಗದಿರಲಿ ಅಂತ, ಅದೇ ಥರ ಬರ್ಸಾನು ಅಷ್ಟೆ. ಇಲ್ಲಿ ಬೋನ್ಸ್ ಮಧ್ಯೆ ಅಲ್ಲ ಈ ಫ್ರಿಕ್ಷನ್ ತಡಿಬೇಕಾಗಿರೋದು, ಇದು ಬೋನ್ಸ್ ಮಧ್ಯೆ ಫ್ರಿಕ್ಷನ್ ತಡೆಯೋಕ್ಕೆ ಮೆನಿಸ್ಕೈ ಇದೆ, ಸೈನೋವಿಯಲ್ ಫ್ಲೂಯಿಡ್ ಇದೆ. ಬಟ್ ಇದೇನಂದರೆ ಈ ಟೆಂಡನ್ಸ್ ಇರುತ್ತೆ ನೋಡಿ ಮಸಲ್ಸ್ದು, ಈ ಡಯಾಗ್ರಾಮ್ ನೋಡ್ತಿದ್ರೆ ನಿಮಗೆ ಕಾಣುತ್ತೆ ಇಲ್ಲಿ, ಟೆಂಡನ್ಸ್ ಆಫ್ ಮಸಲ್ಸ್ ಇದ್ರ ಮಧ್ಯೆ ಇರುತ್ತೆ. ಸೊ ದಟ್ ಆ ಬೋನ್ಸು ಆ ಟೆಂಡನ್ಸ್ಗೆ ಉಜ್ಜಿ ಆ ಟೆಂಡನ್ ಕಟ್ ಆಗಬಾರ್ದಲ್ಲ, ಟೆಂಡನ್ ಟೇರ್ ಆಗಬಾರ್ದಲ್ಲ. ಟೆಂಡನ್ ಟೇರ್ ಆದರೆ ಎಷ್ಟು ನೋವು ಬರುತ್ತೆ, ಎಷ್ಟು ಇನ್ಫ್ಲಮೇಷನ್ ಆಗುತ್ತೆ, ಎಷ್ಟು ಕಷ್ಟ ಆಗುತ್ತೆ ನಡೆಯೋದಕ್ಕೆ ಅಂತ ನಿಮ್ಗೆ ಆಬ್ವಿಯಸ್ಲಿ ಗೊತ್ತು ಅಲ್ವಾ. ಅದಕ್ಕೋಸ್ಕರ ಅದಾಗದೇ ಇರಲಿ ಅಂತ ನ್ಯಾಚುರಲ್ ಆಗಿ ಲುಬ್ರಿಕೇಷನ್ ಫಾರ್ಮ್ ಮಾಡಿಬಿಟ್ಟಿದೆ, ಒಂಥರ ಗ್ರೀಸ್ ಪ್ಯಾಕೆಟ್ಸ್ ಇದ್ದಂಗೆ ಇದೆಲ್ಲ ಬರ್ಸಾ, ಆಯಿತಾ. ಸೊ ಸಬ್ಕಿಟೇನಿಯಸ್ ಏನಂತಾರೆ ಲುಬ್ರಿಕೇಷನ್ ಅಂತ ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ನೆನ್ಪಿಟ್ಕೋಬೇಕಂದ್ರೆ. ಮತ್ತು ಇದರಲ್ಲಿ 12 ಇದೆ ನೀ ಜಾಯಿಂಟಲ್ಲಿ. ಎಷ್ಟು? 12. ಲ್ಯಾಟ್ರಲಲ್ಲಿ 4 ಪೇರು, ಮೀಡಿಯಲಲ್ಲಿ ಇಲ್ಲ, ಸಾರಿ ಮೀಡಿಯಲಲ್ಲಿ ಲ್ಯಾಟ್ರಲಲ್ಲಿ 4 ಇದೆ, ಆ್ಯಂಟೀರಿಯರಲ್ಲಿ 4 ಇದೆ, ಪೋಸ್ಟೀರಿಯರಲ್ಲಿ ಇಲ್ಲ. ಓಕೆ, ಆ್ಯಂಟೀರಿಯರ್, ಲ್ಯಾಟ್ರಲ್, ಮೀಡಿಯಲ್ 3 ಪಾರ್ಟಲ್ಲಿದೆ, ಪೋಸ್ಟೀರಿಯರಲ್ಲಿ ಇಲ್ಲ. ಕೂಲ್. ಇದರಲ್ಲಿ ಹೇಳ್ದಂಗೆ 12 ಇದೆ, 12 ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ, ಒಂದಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಸಬ್ಕಿಟೇನಿಯಸ್, ಇನ್ಫ್ರಾಪಟೆಲಾರ್ ಆ್ಯಂಡ್ ಪ್ರೀಪಟೆಲಾರ್ ಬರ್ಸಾ. ಏನಕ್ಕೆ ಇಟ್ಟಿದ್ದೀನಿ ಅಂದರೆ ಹೆಸರು ಈಸಿ ಇರುತ್ತೆ ನೆನ್ಪಿಟ್ಕೊಳ್ಳೋದಕ್ಕೆ. ಸಬ್ಕಿಟೇನಿಯಸ್ ಬರ್ಸಾ ಇಸ್ ಆಲ್ರೆಡಿ ಸಬ್ಕಿಟೇನಿಯಸ್, ಆಯಿತಾ. ಅದಕ್ಕೆ ಇನ್ಫ್ರಾಪಟೆಲಾರ್ ಅಂದ್ರೇನೋ ಪಟೆಲ್ಲ ಕೆಳಗೆ, ನೆಕ್ಸ್ಟು ಪ್ರೀಪಟೆಲಾರ್. ಇವೆರಡು ಏನಕ್ಕೆ ಇಟ್ಟಿದ್ದೀನಿ ಅಂತಂದರೆ ಹೇಳ್ತೀನಿ ಆಮೇಲೆ. ಇದ್ರದ್ದು ಕೂಡ ಕ್ಲಿನಿಕಲ್ ಅನಾಟಮಿ ಇದೆ, ಅದಕ್ಕೋಸ್ಕರ. ನೆಕ್ಸ್ಟು ಡೀಪ್ ಇನ್ಫ್ರಾಪಟೆಲಾರ್. ಈಗ ಇನ್ಫ್ರಾಪಟೆಲಾರ್ ಇಲ್ಲಿ ಓದಿದ್ರಲ್ವ, ಸೊ ಹೆಸರು ಆಲ್ರೆಡಿ ಗೊತ್ತು ನಿಮಗೆ ಅದ್ರ ಬಗ್ಗೆ, ಅದಕ್ಕೆ ಮತ್ತೆ ಅದ್ರನ್ನೇ ಸಬ್ಕಿಟೇನಿಯಸ್ ಆಯಿತು, ಮತ್ತು ಡೀಪ್ ಹಾಕಿ ಹೆಸರು.
ಓಕೆ, ಕೂಲ್. ಡೀಪ್ ಸಬ್ಕ್ಯೂಟೇನಸ್ ಆಯಿತು, ಇನ್ಫ್ರಾಪಟೆಲ್ಲರ್, ಡೀಪ್ ಇನ್ಫ್ರಾಪಟೆಲ್ಲರ್. ನೆಕ್ಸ್ಟು ಸುಪ್ರಾಪಟೆಲ್ಲರ್. ಇನ್ಫ್ರಾಪಟೆಲ್ಲರ್ ಆಯಿತು, ಡೀಪ್ ಇನ್ಫ್ರಾಪಟೆಲ್ಲರ್ ಆಯಿತು, ಮತ್ತು ಸುಪ್ರಾಪಟೆಲ್ಲರ್. ಮತ್ತು ಬರ್ಸಾಸ್ ಡೀಪ್ ಟು ಲ್ಯಾಟ್ರಲ್ ಆ್ಯಂಡ್ ಮೀಡಿಯಲ್ ಹೆಡ್ ಆಫ್ ದ ಗ್ಯಾಸ್ಟ್ರೋನಿಮಿಯಸ್. ಗ್ಯಾಸ್ಟ್ರೋನಿಮಿಯಸ್ ಮಸಲ್ ಎಲ್ಲಿ ಬರುತ್ತೆ? ಕೆಳಗಡೆ ಟಿಬಿಯಾದಲ್ಲಿ, ಪೋಸ್ಟೀರಿಯರ್ ಆಸ್ಪೆಕ್ಟಲ್ಲಿ. ಓಕೆ, ಆನ್ಸರಿನ್ ಬರ್ಸಾ ಇದು ಇಂಪಾರ್ಟೆಂಟ್. ಯಾಕೆ? ಪೆಸ್ ಆನ್ಸರಿನಾ ಅಂತಲೂ ಕರೀತಾರೆ ಇದನ್ನು. ಯಾಕಂದರೆ ಬರ್ಸೈಟಿಸ್ ನೀಸಲ್ಲಿ ಆಗೋದ್ರಲ್ಲಿ ಮೋಸ್ಟ್ ಕಾಮನ್ ಆಗಿ ಇನ್ವಾಲ್ವ್ ಆಗೋದು ಆನ್ಸರಿನ್ ಬರ್ಸಾ. ಓಕೆ, ಯಾವುದು? ಆನ್ಸರಿನ್ ಬರ್ಸಾ. ಆನ್ಸರಿನ್ ಬರ್ಸಾ ಫಾರ್ಮ್ ಆಗೋದು ಹೆಂಗೆ? ಇದು ಸ್ಟಾರ್ಟಿಂಗ್ ಆಫ್ ದ ಚಾಪ್ಟರ್ಸ್ ಲೋವರ್ ಲಿಂಬಲ್ಲಿ ನೋಡಿರ್ತೀರ ನೀವು, ಗೊತ್ತಾಗುತ್ತೆ. ಇನ್ನು ನೋಡಿ, 3 ಮಸಲ್ ಯಾವುದ್ಯಾವುದು? ಒಂದು ಸಾರ್ಟೋರಿಯಸ್, ಗ್ರೆಸಿಲಿಸ್, ಸೆಮಿಟೆಂಡನೋಸಸ್. ಇವು 3 ಬಂದು ಇದು ಟಿಬಿಯಾದು ಟಿಬಿರಲ್ ಟಿಬ್ರಾಸಿಟಿ. ಇದು ಟಿಬಿಯಲ್ ಟಿಬ್ರಾಸಿಟಿ ಅಂದರೆ ಅದರ ಲ್ಯಾಟ್ರಲ್ ಆಗಿ ಮೀಡಿಯಲ್ಗೆ ಬಂದು ಅಟ್ಯಾಚ್ ಆಗ್ತಾಯಿದೆ. ಮೀಡಿಯಲ್ ಪಾರ್ಟಿಗೆ ಅಟ್ಯಾಚ್ ಹೆಂಗೆ ಆಗ್ತಾಯಿದೆ? ಒಂದಕ್ಕೊಂದು ಹುಕ್ ಥರ ಫಾರ್ಮ್ ಮಾಡ್ಕೊಂಡು ಅಟ್ಯಾಚ್ ಆಗ್ತಿದೆ. ಆಯಿತಾ? ಈ ಎಲ್ಲ ಟೆಂಡನ್ಸ್ ಮಧ್ಯೆ ಫ್ರಿಕ್ಷನ್ ಆಗಬಾರ್ದಲ್ಲ, ಅದಕ್ಕೋಸ್ಕರ ಈ ಬರ್ಸಾ ಫಾರ್ಮ್ ಮಾಡಿದೆ. ಆ ಶೇಪ್ ನೋಡಿ ಹಿಂಗಿದೆ, ವಿಚಿತ್ರವಾಗಿ ಅಲ್ವಾ? ಒಂಥರ ಹೆಚ್ ಥರ ಏನೋ ಫಾರ್ಮ್ ಆಗಿದೆ, ಕೈಂಡ್ ಆಫ್ ಹೆಚ್ ಅಲ್ಲ? ಸೊ ಇದನ್ನು ಆನ್ಸರಿನ್ ಬರ್ಸಾ ಅಂತ ಕರಿತೀವಿ. ಓಕೆ, ಈ ಡಯಾಗ್ರಾಮ್ ನೆನ್ಪಿಟ್ಕೊಳ್ಳಿ, ಬರೀರಿ ಎಕ್ಸಾಮ್ಗೆ, ತುಂಬ ಇಂಪಾರ್ಟೆಂಟ್. ಮೇಲ್ಗಡೆದಲ್ಲ, ಕೆಳಗಡೆದು ಇದು. ಓಕೆ, ಆನ್ಸರಿನ್ ಬರ್ಸಾ ಬರೆದು ಈ ಡಯಾಗ್ರಾಮ್ ಬರೆದ್ರೆ ಪಕ್ಕ ನೀವು ತುಂಬ ಚೆನ್ನಾಗಿ ಓದೋನೇನೋ ಅಂತ ಮಾರ್ಕ್ಸ್ ಕೊಡ್ತಾರೆ. ಓಕೆ, ನೆಕ್ಸ್ಟ್ ರಿಲೇಷನ್ಸ್. ಈಗ ನೀ ಜಾಯಿಂಟ್ದು ರಿಲೇಷನ್ಸ್. ಈ ನೀ ಜಾಯಿಂಟ್ಗೆ ಇಷ್ಟೊತ್ತು ಏನೇನು ಓದಿ? ಫೀಚರ್ಸ್ ಓದಿದ್ವಿ. ನೀ ಜಾಯಿಂಟ್ ಏನು ಮಾಡಿದೆ, ಯಾವ ಜಾಯಿಂಟ್ಸ್, ಯಾವ ಬೋನ್ ಇನ್ವಾಲ್ವ್ ಆಗಿದೆ, ಏನೇನು ಜಾಯಿಂಟ್ ಫಾರ್ಮ್ ಆಗಿದೆ, ಏನಕ್ಕೆ ಅದನ್ನ ಕಾಂಪ್ಲೆಕ್ಸ್ ಜಾಯಿಂಟ್ ಅಂತ ಕರಿತೀವಿ. ಅದಾದಮೇಲೆ ಯಾವ ಲಿಗಮೆಂಟ್ ಇನ್ವಾಲ್ವ್ ಆಗಿದೆ ಅಲ್ಲಿ, ಫೈನ್. ಆ ಲಿಗಮೆಂಟ್ಸ್ ಬಗ್ಗೆ ಒಂದಷ್ಟು ಓದಿದ್ವಿ. ನೆಕ್ಸ್ಟ್ ಬರ್ಸಾನ ಬಗ್ಗೆ ಓದಿದ್ವಿ, ಫೈನ್. ಈಗ ಅದ್ರ ಅಕ್ಕಪಕ್ಕ ಹಿಂದೆ ಮುಂದೆ ಏನೇನಿದೆ, ಅನಾಟಮಿ ಅಂದರೆ ಎಲ್ಲೆಲ್ಲಿ ಏನೇನಿದೆ ಅಲ್ವಾ? ಸೊ ಎಲ್ಲೆಲ್ಲಿ ಏನಿದೆ ಅದ್ರ ಸುತ್ತಮುತ್ತನೂ ಏನಿದೆ ಅಂತ ಗೊತ್ತಾದರೆ ಚೆನ್ನಾಗಿ ಗೊತ್ತಿರುತ್ತೆ ನಿಮಗೆ. ಅದಕ್ಕೋಸ್ಕರ ಎಸ್ಪೆಷಲಿ ಮುಂದೆ ಸರ್ಜರಿ ತೊಗೊಳ್ಳೋದಾದರೆ ತುಂಬ ಹೆಲ್ಪ್ ಆಗುತ್ತೆ. ರಿಲೇಷನ್ಸ್ ಆ್ಯಂಟಿರಿಯರ್, ಆವಾಗಲೇ ಹೇಳ್ದಂಗೆ ಒಂದು ನೀ ಜಾಯಿಂಟ್ ತೊಗೊಂಡ್ರೆ, ಈಗ ನೋಡಿ, ಇದು ಬೋನು, ಟಿಬಿಯಾ, ಫಿಬುಲಾ, ಇದ್ರ ಮೇಲ್ಗಡೆ ಪಟೆಲ್ಲ. ಓಕೆ, ಈಗ ಆ್ಯಂಟೀರಿಯರ್, ನೀ ಜಾಯಿಂಟ್ಗೆ ಆ್ಯಂಟೀರಿಯರ್ ಪಾರ್ಟಾಗಿ ಏನಿದೆ, ಜಾಯಿಂಟ್ ಫಾರ್ಮ್ ಮಾಡೋದ್ರಲ್ಲಿ ಬರ್ಸಾ, ಆ್ಯಂಟೀರಿಯರ್ ಬರ್ಸಾ, ಆ್ಯಂಟೀರಿಯರ್, ಲ್ಯಾಟ್ರಲ್, ಮೀಡಿಯಲ್ 3 ಕಡೆ ಇರುತ್ತೆ, ಪೋಸ್ಟೀರಿಯರ್ ಎಲ್ಲ. ಸೊ ಆ್ಯಂಟೀರಿಯರ್ ಏನು ಬರುತ್ತೆ? ಬರ್ಸಾ ಬರುತ್ತೆ. ಆಮೇಲೆ ಪಟೆಲ್ಲ ಇರೋದ್ರಿಂದ ಇಲ್ಲಿ ಮೇಲ್ಗಡೆ ಲಿಗಮೆಂಟಮ್ ಪಟೆಲ್ಲೇ ಬರುತ್ತೆ. ಓಕೆ, ಪೋಸ್ಟೀರಿಯರ್ ಏನು ಬರುತ್ತೆ? ಸೆಮಿಟೆಂಡನೋಸಸ್, ಸೆಮಿಮೆಂಬ್ರನೋಸಸ್, ಮೀಡಿಯಲ್ ಆ್ಯಂಡ್ ಲ್ಯಾಟ್ರಲ್ ಹೆಡ್ ಆಫ್ ಗ್ಯಾಸ್ಟ್ರೋನಿಮಿಯಸ್, ಪ್ಲಾಂಟಾರಿಸ್, ಗ್ರೆಸಿಲಿಸ್, ಪಾಪ್ಲಿಟಿಯಲ್ ವೆಸಲ್ಸ್, ಡೈಮಂಡ್ ಶೇಪ್ ಪಾಪ್ಲಿಟಿಯಲ್ ಫೋಸಾದಲ್ಲಿ ಏನೇನು ಬರುತ್ತೆ ಕಂಟೆಂಟ್ಸ್ ಎಲ್ಲ ಬರೀರಿ. ಓಕೆನಾ? ಅದು ಎಲ್ಲ ಬರುತ್ತೆ ಹಿಂದೆಗಡೆ, ಆಯಿತಾ? ಯಾಕಂದ್ರೆ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಏನೇನಿದೆ ಎಲ್ಲ ಕಾಣುತ್ತೆ. ಆಬ್ವಿಯಸ್ಲಿ ನೀ ಜಾಯಿಂಟ್ಗೆ ಪೋಸ್ಟೀರಿಯರ್ ಪಾರ್ಟ್ ಇರುತ್ತೆ ಅದೆಲ್ಲ. ಓಕೆ, ಮೀಡಿಯಲಲ್ಲಿ ಆವಾಗಲೇ ನೋಡಿದಂಗೆ ಸಾರ್ಟೋರಿಯಸ್, ಸೆಮಿಟೆಂಡನೋಸಸ್, ಸೆಮಿಮೆಂಬ್ರನೋಸಸ್, ಗ್ರೆಸಿಲಿಸ್, ಗ್ಯಾಸ್ಟ್ರೋನಿಮಿಯಸ್ ಮತ್ತು ಸ್ಯಾಫ್ನಸ್ ಗ್ಯಾಸ್ಟ್ರೋನಿಮಿಯಸ್ ಅಲ್ಲ, ಇದು ಗ್ರೇಟ್ ಸ್ಯಾಫ್ನಸ್ ವೈನ್ ಮತ್ತು ಸ್ಯಾಫ್ನಸ್ ನರ್ವ್. ಇದಿಷ್ಟು ಮೀಡಿಯಲಲ್ಲಿ ಬರುತ್ತೆ. ಲ್ಯಾಟ್ರಲ್ಲಿ ಬೈಸೆಪ್ಸ್ ಫೆಮೋರಿಸ್ ಮತ್ತು ಪಾಪ್ಲಿಟಿಯಸ್ ಮಸಲ್ದು ಆರಿಜಿನ್ ಟೆಂಡನ್, ಅಷ್ಟೇ. ಓಕೆ, ಕೂಲ್. ರಿಲೇಷನ್ಸ್ ಡನ್. ಈಸಿ? ಎಸ್, ಇಟ್ ಎಸ್. ನೆಕ್ಸ್ಟು, ಒಂದು ಜಾಯಿಂಟ್ ಅಂತ ಅಂದಮೇಲೆ ಅದಕ್ಕೆ ಬ್ಲಡ್ ಸಪ್ಲೈ ಇರಲೇಬೇಕು, ಆಬ್ವಿಯಸ್ಲಿ ಅಲ್ವಾ? ಸೊ ಇದಕ್ಕೆ ಬ್ಲಡ್ ಸಪ್ಲೈ ಮಾಡ್ತಾ ಇರೋಂಥ ಆರ್ಟ್ರೀಸ್ ಯಾವ್ದು? ಫಸ್ಟು 5 ಜೆನಿಕ್ಯುಲರ್ ಬ್ರಾಂಚಸ್ ಆಫ್ ಪಾಪ್ಲಿಟಿಯಲ್ ಆರ್ಟ್ರಿ, ಆಯಿತಾ? ಪಾಪ್ಲಿಟಿಯಲ್ ಆರ್ಟ್ರಿ ಎಲ್ಲಿಂದ ಬರುತ್ತೆ? ಪೋಸ್ಟರ್ ಆಸ್ಪೆಕ್ಟ್ ಆಫ್ ನೀ ಅಲ್ವಾ? ಗೊತ್ತಲ್ವಾ ಪಾಪ್ಲಿಟಿಯಲ್ ಆರ್ಟ್ರಿ ಹಿಂಗೆ ಬರ್ತದಲ್ಲ, ಪಾಪ್ಲಿಟಿಯಲ್ ಫೋಸಾ ಓದಿರೋರು ಗೊತ್ತಿರುತ್ತೆ. ಸೊ ಅದರಿಂದ 5 ಜೆನಿಕ್ಯುಲರ್ ಬ್ರಾಂಚಸ್. ಇಷ್ಟೇನು ಬರೀ, ಜಾಸ್ತಿ ಏನು ಬರೀಬೇಡ. ಇದೊಂದು ಡಯಾಗ್ರಾಮ್, ರಫ್ ಡಯಾಗ್ರಾಮ್ ಬರೆದು ಫೀಮರು ಮತ್ತು ಟಿಬಿಯಾ, ಫಿಬುಲಾ ಬರೆದು ಒಂದು ಅಷ್ಟು ಹಿಂಗೆಲ್ಲ ಆರ್ಟ್ರೀಸ್ ಬರೆದ್ಬಿಟ್ಟು ಮೇಲ್ಗಡೆಯಿಂದ 5 ಜೆನಿಕ್ಯುಲರ್ ಬ್ರಾಂಚಸ್ ಕೊಟ್ಬಿಡಿ ಪಾಪ್ಲಿಟಿಯಲ್ ಆರ್ಟ್ರಿಯಿಂದ. ಆಮೇಲೆ ಫಿಮರಲ್ ಆರ್ಟ್ರಿಯಿಂದ ಇಲ್ಲಿ ಡಿಸೆಂಡಿಂಗ್ ಜೆನಿಕ್ಯುಲೇಟ್ ಆರ್ಟ್ರಿ ಕಾಣಿಸ್ತಿದೆಯಾ? ಡಿಸೆಂಡಿಂಗ್ ಜೆನಿಕ್ಯುಲೇಟ್ ಆರ್ಟ್ರಿ ಇದು ಫಿಮರಲ್ದು ಬ್ರಾಂಚು.
ಫಿಮರಲ್ ಆರ್ಟ್ರಿಯಿಂದ. ಓಕೆ, ಅದು ನೆಕ್ಸ್ಟ್ ಡಿಸೆಂಡಿಂಗ್ ಬ್ರಾಂಚ್ ಆಫ್ ಲ್ಯಾಟ್ರಲ್ ಫಿಮರಲ್ ಸರ್ಕಂಫ್ಲೆಕ್ಸ್ ಆರ್ಟ್ರಿ. ಓಕೆ, ಅದಾದಮೇಲೆ ಸರ್ಕಂಫ್ಲೆಕ್ಸ್ ಫಿಬ್ಯುಲಾರ್ ಆರ್ಟ್ರಿ, ಕೆಳಗಡೆಯಿಂದ ನೋಡಿದ್ರೆ ಫಿಬ್ಯುಲಾರ್ ಆರ್ಟ್ರಿದು ಕೆಳಗಡೆ ಹಿಂಗೆ ಬಂದು ಮತ್ತೆ ವಾಪಸ್ ಹೋಗ್ತಿದೆ, ಕಾಣಿಸ್ತಿದ್ಯಾ? ಹಿಂಗೆ. ಸೊ ಇದು ಒಂದಷ್ಟು ಈ ಡಯಾಗ್ರಾಮ್ ನೆನ್ಪಿಟ್ಕೊಂಡು ಒಂದು 5-6 ಬರೆದ್ರೆ ಆರ್ಟ್ರೀಸು, ಯು ವಿಲ್ ಗೆಟ್ ಮಾರ್ಕ್ಸ್ ಆರಾಮ್ಸೆ. ಸೊ ಬ್ಲಡ್ ಸಪ್ಲೈ ಆಯಿತು. ವೀನಸ್ ಡ್ರೈನೇಜ್ ನಮಗೆ ಗೊತ್ತಿರುತ್ತೆ, ಅದರಲ್ಲಿ ಯಾವುದು ಡೀಪ್ ವೇನ್ಸ್ ಇರುತ್ತೆ, ಪರ್ಫೊರೇಟರ್ಸ್ ಇರುತ್ತೆ, ನೀ ಪರ್ಫೊರೇಟರ್ಸು, ಆಮೇಲೆ ಗ್ರೇಟ್ ಸ್ಯಾಫಿನಸ್ ಆ್ಯಂಡ್ ಸ್ಮಾಲ್ ಸ್ಯಾಫಿನಸ್ ವೀನು. ಓಕೆ, ಅದ್ರ ಬಗ್ಗೆ ಅದಕ್ಕೆ ಏನು ಎಕ್ಸ್ಟ್ರಾ ಇನ್ನೊಂದು ಪೇಜ್ ಅಂತ ಏನು ಹಾಕಿಲ್ಲ ನಾನು, ನಿಮಗೆ ಗೊತ್ತಿರುತ್ತೆ. ಬಿಕಾಸ್ ಗ್ರೇಟ್ ಸ್ಯಾಫಿನಸ್ ವೀನ್ ಇಸ್ ಅ 5 ಮಾರ್ಕ್ ಕ್ವಶನ್. ಆಬ್ವಿಯಸ್ಲಿ ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಆ್ಯಂಡ್ ಈವನ್ ಸ್ಮಾಲ್ ಸ್ಯಾಫಿನಸ್ ವೀನು ಓದಿರ್ತೀರ, ಅದಕ್ಕೋಸ್ಕರ. ಫೈನ್, ಫುಲ್. ನೆಕ್ಸ್ಟ್ ಬ್ಲಡ್ ಸಪ್ಲೈ ಆಯಿತು, ವೇನಸ್ ಡ್ರೈನೇಜ್ ಆಯಿತು. ಇದೆಲ್ಲ ಮೂಮೆಂಟ್ ಆಗೋದಕ್ಕೆ ಮಸಲ್ಸ್ ನೀ ಹತ್ರ ನರ್ವ್ ಸಪ್ಲೈ ಬೇಕಲ್ವಾ? ಸೊ ಫಿಮರಲ್ ನರ್ವ್ ಆ್ಯಂಡ್ ಇಟ್ಸ್ ಬ್ರಾಂಚಸ್, ಎಸ್ಪೆಷಲಿ ವ್ಯಾಸ್ಟಸ್ ಮೀಡಿಯಾಲಿಸ್ಗೆ ಹೋಗೋಂಥದ್ದು, ಅದು ತುಂಬ ಇಂಪಾರ್ಟೆಂಟ್. ಯಾವುದು? ವ್ಯಾಸ್ಟಸ್ ಮೀಡಿಯಾಲಿಸ್ಗೆ ಹೋಗೋಂಥದ್ದು. ಅದು ಜಾಸ್ತಿ ನೀ ಜಾಯಿಂಟ್ಗೆ ಬ್ರಾಂಚಸ್ ಕೊಡುತ್ತೆ ಬೇರೆ ಎಲ್ಲದಕ್ಕೂ ಕಂಪೇರ್ ಮಾಡುತ್ತೆ. ಆ್ಯಂಡ್ ಆಬ್ಚುರೇಟರ್ ನರ್ವ್ ಎಲ್ಲಿ ಬರುತ್ತೆ? ಪೋಸ್ಟೀರಿಯರ್ ಪಾರ್ಟಲ್ಲಿ ಇರುತ್ತೆ. ಶಿಯಾಟಿಕ್ ನರ್ವ್ ಜೊತೆ ಬರುತ್ತೆ ನೋಡಿ, ಅಲ್ಲಿಂದ. ಆ್ಯಂಡ್ ಶಿಯಾಟಿಕ್ ನರ್ವ್ ಅದರಲ್ಲಿ ಯಾವ ಬ್ರಾಂಚಸ್ಸು? ಅಗೇನ್ ಜೆನಿಕ್ಯುಲಾರ್ ಬ್ರಾಂಚಸ್. ನೀ ಜಾಯಿಂಟ್ ಅಂದ ತಕ್ಷಣ ಅಲ್ಲಿ ಜೆನಿಕ್ಯುಲಾರ್ ನೆನ್ಪಿಟ್ಕೊಂಡ್ಬಿಟ್ರಪ್ಪ, ಆಯಿತಾ? ಜೆನಿಕ್ಯುಲಾರ್ ಬ್ರಾಂಚಸ್, ಯಾಕಂದರೆ ಅದೊಂಥರ ಎಲ್ಲ ಬ್ರಾಂಚಸ್ ಎಲ್ಲ ಫಾರ್ಮ್ ಮಾಡಿ ಜೆನಿಕ್ಯುಲಾರ್ ಬ್ರಾಂಚಸ್ ಅಂತ ಕರೀತಾರೆ. ಆಫ್ ಟಿಬಿಯಾ ಆ್ಯಂಡ್ ಕಾಮನ್ ಪೆರೋನಿಯಲ್ ನರ್ವ್. ಟಿಬಿಯಲ್ ಆ್ಯಂಡ್ ಕಾಮನ್ ಪೆರೋನಿಯಲ್ ನರ್ವ್ ಎರಡೂ ಶಿಯಾಟಿಕ್ ನರ್ವಿಂದನೇ ಬರೋದು, ಅದಕ್ಕೋಸ್ಕರ ಹಿಂಗೆ ಹಾಕಿದ್ದೀನಿ. ಓಕೆ, ಅದ್ರದ್ದೊಂದು ಡಯಾಗ್ರಾಮ್ ಇದೆ, ನೋಡಿಬಿಡಿ, ಈಸಿಯಾಗಿ ನೆನಪಾಗುತ್ತೆ ನೋಡಿ. ನರ್ವ್ ಟು ವ್ಯಾಸ್ಟಸ್ ಮೀಡಿಯಾಲಿಸ್ ಬರ್ತಿದೆಯಾ? ಇಲ್ಲಿಂದ ಒಂದು ಇದು ಕೊಡ್ತಿದೆ, ಜಾಸ್ತಿ ಕೊಡ್ತಿರೋದು ಇದೆ ಬ್ರಾಂಚು. ಓಕೆ, ಬೇರೆ ಎಲ್ಲನೂ ಕೊಡ್ತಿದೆ, ಇಲ್ಲ ಅಂತಲ್ಲ. ಅದು ನೆಕ್ಸ್ಟ್ ಜೆನಿಕ್ಯುಲಾರ್ ಬ್ರಾಂಚಸ್, ಸುಪೆರೋಮೀಡಿಯಲ್, ಸುಪೆರೋಲ್ಯಾಟ್ರಲ್, ಇನ್ಫೆರೋಮೀಡಿಯಲ್, ಇನ್ಫೆರೋಲ್ಯಾಟ್ರಲ್, ರಿಕರೆಂಟ್ ಅಲ್ಲೇ ಓದಿದ್ದಲ್ಲ ಫಿಬ್ಯುಲರ್ ನರ್ವ್, ಅದು. ಇದು ಆ್ಯಂಟಿರಿಯರ್ ಆಸ್ಪೆಕ್ಟ್ಲಿ. ಪೋಸ್ಟೀರಿಯರ್ಲಿ ಆಬ್ಚುರೇಟರ್ ನರ್ವಿಂದ ಬರ್ತಿದೆ, ಶಿಯಾಟಿಕ್ ನರ್ವಿಂದ ಬರ್ತದೆ. ಶಿಯಾಟಿಕ್ ನರ್ವಿಂದ ಅಗೇನ್ ಟಿಬಿಯಲ್ಲು ಮತ್ತು ಕಾಮನ್ ಪೆರೋನಿಯಲ್ ಇವೆರಡು. ಓಕೆ, ಇದಿಷ್ಟೇ, ಸಿಂಪಲ್. ಕಷ್ಟ ಆಗ್ತಿದೆಯಾ? ನಾಟ್ ಎಟ್ ಆಲ್, ಆಬ್ವಿಯಸ್ಲಿ. ನೆಕ್ಸ್ಟು ಮೂಮೆಂಟ್ಸ್. ಈಗ ಒಂದು ಜಾಯಿಂಟ್ ಅಂದಮೇಲೆ ಒಂದು ಮೂಮೆಂಟ್ ಇರಬೇಕು, ಆ್ಯಕ್ಷನ್ ಇರಬೇಕು. ಕಾಮನ್ ಮೂಮೆಂಟ್ಸ್ ಏನು? ಯಾವ ಮೂಮೆಂಟ್ಸ್ ಆಗುತ್ತೆ? ಫ್ಲೆಕ್ಷನ್, ಎಕ್ಸ್ಟೆನ್ಷನ್, ಮೀಡಿಯಲ್ ರೊಟೇಷನ್, ಲ್ಯಾಟ್ರಲ್ ರೊಟೇಷನ್. 4 ಮೂಮೆಂಟ್ಸ್ ಆಗುತ್ತಾ ನೀ ಜಾಯಿಂಟಲ್ಲಿ? ಲ್ಯಾಟ್ರಲ್ ಮೀಡಿಯಲ್ ಎಲ್ಲಾಗುತ್ತಪ್ಪ ಅಂತ ಕೇಳ್ಬೋದು ನೀವು. ಟ್ರೈ ಮಾಡಿ ನಿಂತ್ಕೊಂಡು, ಆಗುತ್ತೆ. ಕೈ ಇಟ್ಕೊಂಡು ಫೀಲ್ ಮಾಡಿ, ಗೊತ್ತಾಗುತ್ತೆ. ಬಟ್ ಚೀಫ್ ಮೂಮೆಂಟ್ಸ್ ಯಾವುದು? ಫ್ಲೆಕ್ಷನ್ ಆ್ಯಂಡ್ ಎಕ್ಸ್ಟೆನ್ಷನ್, ಆಯಿತಾ? ಈ ಎಕ್ಸ್ಟೆನ್ಷನ್ ಆಫ್ ನೀ ಅಂದರೆ ಏನು? ನಿಂತ್ಕೊಂಡಾಗುತ್ತೆ ನೋಡಿ, ದಟ್ ಈಸ್ ಎಕ್ಸ್ಟೆನ್ಷನ್ ಆಫ್ ನೀ. ಅದಾಗಬೇಕಂದ್ರೆ ಯಾವ ಮಸಲ್ ಇಂಪಾರ್ಟೆಂಟು? ಆ್ಯಂಟೀರಿಯರ್ ಆಸ್ಪೆಕ್ಟ್ ಆಫ್ ಥೈ. ಅಲ್ಲಿ ಯಾವುದಿದೆ? ಕ್ವಾಡ್ರಿಸೆಪ್ಸ್ ಫಿಮೋರಿಸ್. ಅಗೇನ್ ಕ್ವಾಡ್ರಿಸೆಪ್ಸ್ ಫಿಮೋರಿಸ್ ಅಂದರೆ ಯಾವುದು? ರೆಕ್ಟಸ್ ಫಿಮೋರಿಸ್ ಪ್ಲಸ್ 3 ವ್ಯಾಸ್ಟಾ. ಓಕೆ, ಇದು ಫ್ಲೆಕ್ಷನ್ ಅಂದ್ರೇನು? ಮಂಡಿ ಮಡಿಸೋದು, ಕೂತ್ಕೊಂಡಾಗ. ಮಲ್ಕೊಂಡು ಕಾಲು ಮಡಿಸ್ತೀವಲ್ಲ ಅದು, ಕೂತ್ಕೊಂಡಾಗ ಈಸಿಯಾಗಿ ನೆನ್ಪಿಟ್ಕೋಬೇಕಂದ್ರೆ. ಸೊ ದಟ್ ಈಸ್ ಫ್ಲೆಕ್ಷನ್ ಆಫ್ ನೀ ಅಥವಾ ನೀ ಜಾಯಿಂಟ್. ಅದಾಗಬೇಕಂದ್ರೆ ಏನು? ಪೋಸ್ಟೀರಿಯರ್ ಆಸ್ಪೆಕ್ಟ್ ಆಫ್ ಥೈ. ಈ ಮಸಲ್ಸ್ ಕಂಪ್ರೆಸ್ ಆಗಬೇಕು ಅಥವಾ ಕಂಟ್ರಾಕ್ಟ್ ಆಗಬೇಕು. ಅಲ್ಲೇನೇನು ಬರುತ್ತೆ? ಬೈಸೆಪ್ಸ್ ಫಿಮೋರಿಸ್, ಸೆಮಿಟೆಂಡನೋಸಸ್, ಸೆಮಿಮೆಂಬ್ರಾನೋಸಸ್. ಓಕೆ, 3 ಮಸಲ್ಸ್. ಸೊ ಈ 3 ಮಸಲ್ಸ್ ಸೇರ್ಕೊಂಡು ಫ್ಲೆಕ್ಷನ್ ಮಾಡುತ್ತೆ. ಈ 4 ಮಸಲ್ ಸೇರಿಕೊಂಡು ಅಥವಾ ಕ್ವಾಡ್ರಿಸೆಪ್ಸ್ ಫಿಮೋರಿಸ್ ಸೇರಿಕೊಂಡು ಎಕ್ಸ್ಟೆನ್ಷನ್ ಮಾಡುತ್ತೆ. ಈಸಿ ಯಾವ ಮಸಲ್ ಮಾಡುತ್ತೆ ಅಂತ? ಕೂಲ್. ಈಗ ನೆಕ್ಸ್ಟು ಇವೆರಡು ಚೀಫ್ ಆ್ಯಕ್ಷನ್ಸ್ ಆಯಿತು. ನೆಕ್ಸ್ಟ್ ಆ್ಯಕ್ಷನ್ ಏನು? ಮೀಡಿಯಲ್ ರೊಟೇಷನ್, ಲ್ಯಾಟ್ರಲ್ ರೊಟೇಷನ್. ಮೀಡಿಯಲ್ ರೊಟೇಷನ್ ಆಗಬೇಕಂದ್ರೆ ಏನು? ಮೀಡಿಯಲ್ ಪಾರ್ಟಲ್ಲಿ ಯಾವುದಿದೆ ಮಸಲು ಅದು ತಿರುಗಬೇಕು, ಆಯಿತಾ? ಅದು ಕಂಟ್ರಾಕ್ಟ್ ಆಗಬೇಕು. ಅದು ಯಾವುದ್ಯಾವುದು? ಪಾಪ್ಲಿಟಿಯಸ್, ಸೆಮಿಟೆಂಡನೋಸಸ್, ಸೆಮಿಮೆಂಬ್ರಾನೋಸಸ್. ಸಿಂಪಲ್. ಯಾಕೆ ಇದು ಮೀಡಿಯಲ್ ಪಾರ್ಟಲ್ಲಿ? ಇಲ್ಲ ಇದು ಸರ್ ಇದು ಹಿಂದೆನೂ ಇದೆ ಅಲ್ವಾ ಸರ್, ಅದು ಹೆಂಗೆ ಸರ್ ಮುಂದೆ ಬಂತು ಅಥವಾ ಸೈಡಿಗೆ ಬಂತು ಅಂತ ಕೇಳಿದ್ರೆ, ಮೀಡಿಯಲ್ ಪಾರ್ಟಿಗೆ ಫ್ಲೆಕ್ಷನು ಮಾಡುತ್ತೆ, ಮೀಡಿಯಲ್ ರೊಟೇಷನ್ ಮಾಡುತ್ತೆ. ಅಂದರೆ ಆನ್ಸರಿಂಗ್ ಬರ್ಸಾ ಓದಬೇಕಾದ್ರೆ ಅಲ್ಲಿ ಅಟ್ಯಾಚ್ಮೆಂಟ್ಸಲ್ಲಿ ಹೇಳಿದ್ದೆ ನೋಡಿ, ಅಟ್ಯಾಚ್ ಬಂದು ಎಲ್ಲಾಗುತ್ತದೋ
ಜಸ್ಟ್ ಲ್ಯಾಟ್ರಲ್ ಟು ದ ಆ್ಯಂಟೀರಿಯರ್ ಟಿಬಿಯಲ್ ಟಿಬಿರಾಸಿಟಿ ಪಕ್ಕ ಆಗುತ್ತೆ. ಓಕೆ, ಅದಕ್ಕೋಸ್ಕರ ಅಲ್ಲಿ ಬಂದು ಅಟ್ಯಾಚ್ ಆಗುತ್ತೆ. ಸೊ ಹಂಗೆ ಪೋಸ್ಟೀರಿಯರಿಂದ ಆ್ಯಂಟೀರಿಯರ್ ಬರಬೇಕಂದ್ರೆ ಆಬ್ವಿಯಸ್ಲಿ ಅದು ಮೀಡಿಯಲ್ ಸೈಡ್ನ ದಾಟ್ಕೊಂಡೇ ಬರಬೇಕು, ರೈಟ್? ಈಗ ಮೇಲಿಂದ ಹಿಂಗೆಲ್ಲೋ ಪೋಸ್ಟೀರಿಯರ್ ಪಾರ್ಟಿಂದ ಹಿಂಗೆ ಬರ್ತಿದೆ ಅಂತಂದರೆ ಬಿಟ್ಬಿಡ, ಬರ್ತಿದೆ ಅಂದರೆ ಹಿಂಗೆ ಬಂದು ಇಲ್ಲಿ ಅಟ್ಯಾಚ್ ಆಗಬೇಕು. ಪೋಸ್ಟೀರಿಯರ್ ಪಾರ್ಟಿಂದ ಬಂದು ಇಲ್ಲಿ ಮುಂದೆ ಬಂದು ಅಟ್ಯಾಚ್ ಆಗಬೇಕು ಅಂತಂದರೆ ಆಬ್ವಿಯಸ್ಲಿ ಮೀಡಿಯಲ್ ಪಾರ್ಟ್ನ ದಾಟ್ಕೊಂಡೇ ಬರಬೇಕಲ್ವಾ? ಅದಕ್ಕೆ ಮೀಡಿಯಲ್ ಇದು ಫ್ಲೆಕ್ಸ್ ಆದಾಗ ಸ್ವಲ್ಪ ಹಿಂಗೆ ತಿರುಗುತ್ತೆ, ಆಯಿತಾ? ಓಕೆ, ಅದಕ್ಕೆ ಮೀಡಿಯಲ್ ರೊಟೇಷನ್ ಆಫ್ ಲೆಗ್. ಅಷ್ಟೊಂದೆಲ್ಲ ತಲೆ ಉಪಯೋಗಿಸ್ಬಿಟ್ರು, ಬೇಕಾಗಿಲ್ಲ ನಿಮಗೆ, ಹೆಸರು ನೆನ್ಪಿಟ್ಕೊಳ್ರಿ. ಮೀಡಿಯಲ್ ರೊಟೇಷನ್ ಆಗಾಗೆ ಪಾಪ್ಲಿಟಿಯಸ್, ಲ್ಯಾಟ್ರಲ್ ರೊಟೇಷನ್ಗೆ ಬೈಸೆಪ್ಸ್ ಫಿಮೋರಿಸ್. ಎಲ್ಲ ಇಲ್ಲೇ ಇದೆ. ಈ ಫ್ಲೆಕ್ಷನ್ ಏನೇನಾಗುತ್ತೆ ನೋಡಪ್ಪ, ಬೈಸೆಪ್ಸ್ ಫಿಮೋರಿಸು ಅದು ಲ್ಯಾಟ್ರಲ್ ರೊಟೇಷನ್ ಮಾಡುತ್ತೆ, ಮಿಕ್ಕಿದೆರಡು ಸೇರಿಕೊಂಡು ಮೀಡಿಯಲ್ ರೊಟೇಷನ್ ಮಾಡುತ್ತೆ ವಿತ್ ಪಾಪ್ಲಿಟಿಯಸ್. ಅಷ್ಟೇ, ಈಸಿ, ಗುಡ್. ಇದರಲ್ಲಿ ಒಂದು ಸ್ಪೆಷಲ್ ಆ್ಯಕ್ಷನ್ ಇದೆ, ಅದು ಪ್ರಾಬ್ಲಮ್ಮು. ಇದಕ್ಕೋಸ್ಕರ ನಾನು ಇಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದೀನಿ ಜಾಯಿಂಟಿಗೆ. ವಿಚಿತ್ರವಾದ ಜಾಯಿಂಟು, ಕಾಂಪ್ಲೆಕ್ಸ್ ತುಂಬ ಜಾಯಿಂಟು ಅಂತ. ಯಾಕಂದರೆ ಒಂದು ಮತ್ತೆ ಡಯಾಗ್ರಾಮ್ ತೋರಿಸ್ತೀನಿ. ಮೆನಿಸ್ಕೈ ನೋಡಿದರೆ ನೀವು ಡಯಾಗ್ರಾಮ್ ಕರೆಕ್ಟಾಗಿ ಎರಡೂ ಮೆನಿಸ್ಕೈ ಈಕ್ವಲ್ ಆಗಿಲ್ಲ. ಹ್ಯಾವ್ ಯು ಅಬ್ಸರ್ವ್ಡ್? ಸಿ, ಎರಡೂ ಮೆನಿಸ್ಕೈ ಈಕ್ವಲ್ ಆಗಿಲ್ಲ. ಮೀಡಿಯಲ್ ಮೆನಿಸ್ಕೈ ಲ್ಯಾಟ್ರಲ್ ಮೆನಿಸ್ಕೈಗಿಂತ ಎಷ್ಟು ದೊಡ್ಡದಿದೆ ನೋಡು, ಕಾಣಿಸ್ತಿದೆಯಾ? ಇದು ಮೀಡಿಯಲ್ಲು, ಇದು ಲ್ಯಾಟ್ರಲ್ಲು. ಲ್ಯಾಟ್ರಲ್ ಇಷ್ಟೇ ಇದೆ, ಮೀಡಿಯಲ್ ಇಷ್ಟು ದೊಡ್ಡದಿದೆ. ಇದು ಲ್ಯಾಟ್ರಲ್ಲು ಆಲ್ಮೋಸ್ಟ್ ಸರ್ಕ್ಯುಲರ್ ಇದೆ, ಏನು ಆಲ್ಮೋಸ್ಟ್ ಸರ್ಕ್ಯುಲರ್. ಇದು ಆಲ್ಮೋಸ್ಟ್ ಸೆಮಿ ಸರ್ಕ್ಯುಲರ್ ಇದೆ, ಅಂದರೆ ಹಾಫ್ ಸರ್ಕಲ್, ಆಯಿತಾ? ಬಟ್ ಇದು ಟಿಬಿಯಾದಲ್ಲಿ ಮಾತ್ರ ಹಿಂಗಿದೆ, ಫೀಮರಲ್ಲಿ ಹಿಂಗಿಲ್ಲ. ಫೀಮರಲ್ಲಿ ಎರಡು ಕಾಂಡೈಲ್ ಆಲ್ಮೋಸ್ಟ್ ಸೇಮ್ ಸೈಜ್ ಇದೆ. ಸೊ ಈಗ ಇಲ್ಲಿ ಸೇಮ್ ಕಾಂಡೈಲ್ ಕುರಿತು, ಇಲ್ಲೂ ಸೇಮ್ ಕಾಂಡೈಲ್ ಕುರಿತು. ಈಗ ಒಂದು ಮೂಮೆಂಟ್ ಇಲ್ಲಿ ಆಗ್ತಿದೆ, ಆಯಿತಾ? ಎಲ್ಲಿ, ಮೈ ಬ್ಯಾಡ್, ಲ್ಯಾಟ್ರಲ್ ಮೆನಿಸ್ಕೈ ಮೇಲೆ ಅಥವಾ ಲ್ಯಾಟ್ರಲ್ ಕಾಂಡೈಲ್ ಮೇಲೆ ಲ್ಯಾಟ್ರಲ್ ಕಾಂಡೈಲ್ ಆಫ್ ಫೀಮರ್ ಮೂವ್ ಆಗ್ತಿದೆ. ಈಗ ಇಷ್ಟೇ ಇರೋದು ಜಾಗ, ಮುಗಿದೋಯ್ತು. ಫ್ಲೆಕ್ಸ್ ಆಗಬೇಕಾದ್ರೆ ಎಕ್ಸ್ಟೆನ್ಷನ್ ಆಯಿತು, ಒಂದು ರೊಟೇಷನ್ ಆಗ್ತಿದೆ, ರೊಟೇಷನಲ್ಲಿ ಎಕ್ಸ್ಟೆನ್ಷನ್ ಆಗ್ತಿದೆ, ಇದಿಷ್ಟೇ ಆಯಿತು. ಬಟ್ ಇದನ್ನು ಸಮ ತೊಗೊಂಡು ಬಂದರೆ ಹಿಂಗೆ ಇಲ್ಲಿ ಸ್ಟಾರ್ಟ್ ಆಯ್ತಪ್ಪ, ಇಲ್ಲಿ ಮುಗಿದೋಯ್ತು. ಬಟ್ ಇನ್ನೂ ಇಷ್ಟು ಜಾಗ ಖಾಲಿ ಇದೆ ಅಲ್ವಾ? ಅದೇನು ಮಾಡುತ್ತೆ, ಈ ಜಾಗನ ಕವರ್ ಮಾಡೋದಕ್ಕೋಸ್ಕರ ಫೀಮರು ಮೀಡಿಯಲ್ ರೊಟೇಷನ್ ಆಗುತ್ತೆ. ಓಕೆ, ಏನಾಗುತ್ತೆ, ಫೀಮರ್ ಮೀಡಿಯಲ್ ರೊಟೇಷನ್ ಆಗುತ್ತೆ. ಟಿಬಿಯಾ ಅಳ್ಳಾಡಲ್ಲ, ಫೀಮರ್ನೇ ಹೇಳ್ಕೊಳ್ಳುತ್ತೆ ಇನ್ನೂ ಸ್ಟ್ರೈಟ್ ಮಾಡ್ಕೊಂಡಾಗ. ನಿಮಗೊಂದು ಡಯಾಗ್ರಾಮ್ ಬರೆದು ಎಕ್ಸ್ಪ್ಲೇನ್ ಮಾಡ್ತೀನಿ ರೀ. ಓಕೆ, ನೀವು ಫಸ್ಟ್ ಎಕ್ಸಾಂಪಲ್ ಇದನ್ನು ಪ್ರಾಕ್ಟಿಕಲಾಗಿ ಟ್ರೈ ಮಾಡಿ ನೋಡಿ. ನಿಂತ್ಕೋತೀರಲ್ವಾ, ಸ್ಟ್ಯಾಂಡರ್ಡ್ ಈಸಲ್ಲಿ ನಿಂತ್ಕೋತೀರಾ. ಸ್ಟ್ಯಾಂಡರ್ಡ್ ಈಸಲ್ಲಿ ನಿಂತ್ಕೊಂಡಾಗ ಏನು ನಿಂತ್ಕೋತೀರಾ, ಕಾಲು ಫ್ರೀ ಇರುತ್ತೆ. ಬಟ್ ಅಟೆನ್ಷನ್ ನಿಂತ್ಕೊಂಡಾಗ ಸ್ಟಿಫ್ ಆಗಿರುತ್ತೆ, ಲೈಕ್ ಪಟ್ಟೆಲ್ಲ ಮೇಲ್ ಬರ್ತಿದೆ ಅಂತ ಫೀಲ್ ಆಗುತ್ತೆ ನಿಮಗೆ ಅಲ್ವಾ? ಸ್ಟಿಫ್ ಮಾಡಿದಾಗ ಕಾಲು, ಸುಮ್ಮನೆ ನಿಂತಾಗಂಗಿರಲ್ಲ, ಕಾಲನ್ನ ಬರೀ ಸ್ಟಿಫ್ ಮಾಡಿದಾಗ ಮಾತ್ರ ಹಂಗೆ ಅನಿಸುತ್ತೆ. ಅದನ್ನು ಲಾಕಿಂಗ್ ಆಫ್ ಲೆಗ್ ಅಂತ ಕರಿತೀವಿ. ಏನು, ಲಾಕಿಂಗ್ ಆಫ್ ಲೆಗ್. ಅನ್ಲಾಕಿಂಗ್ ಅಂದರೆ ಅದು ಸ್ಟ್ಯಾಂಡರ್ಡ್ ಈಸಲ್ಲಿ ನಿಂತ್ಕೊಳ್ಳೋದು. ಅದಕ್ಕೆ ಕಾರಣ ಆಗೋಂಥ ಮಸಲು ಪಾಪ್ಲಿಟಿಯಸ್. ಯಾವುದು, ಅನ್ಲಾಕಿಂಗಿಗೆ ಪಾಪ್ಲಿಟಿಯಸ್ಸು, ಲಾಕಿಂಗಿಗೆ ವ್ಯಾಸ್ಟಸ್ ಮೀಡಿಯಾಲಿಸು. ಡಯಾಗ್ರಾಮ್ ಬರ್ದು ತೋರಿಸ್ತೀನಿ ಅಂದಲ್ವಾ? ಈಗ ನೋಡಿ, ಬೇಡ ಏನಕ್ಕೆ ಇದನ್ನು ನೋಡಿ, ವಿಡಿಯೋ ಕಾಣಿಸ್ತಿದೆಯಾ? ಮತ್ತೆ ನೋಡಿ, ಇದು ಮೀಡಿಯಲ್ ಪಾರ್ಟ್ ಕಾಣಿಸ್ತಾರೆ ನಿಮಗೆ. ಆ ಕಡೆ ಇರೋದು ಫಿಬಿಲಾ, ಆ ಕಡೆ ಇದೆ. ಸೊ ಇಟ್ ಈಸ್ ಲ್ಯಾಟ್ರಲ್ ಪಾರ್ಟ್. ಲ್ಯಾಟ್ರಲ್ ವ್ಯೂವಿಂದ ನೋಡ್ತಾ ಇದ್ದೀವಿ ನೀವು, ಆಯಿತಾ? ಓಕೆ, ಕಾಣಿಸ್ತಿದೆಯಾ ನಿಮಗೆ ದಿಸ್ ಪಾರ್ಟ್? ಸೊ ಇದು ಕಾಣಲ್ಲ ಬರೆದ್ರೂ, ಸಾರಿ.
ಬಿಡಿ ಹೋಗಲಿ. ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಮೀಡಿಯಲ್ ಮೆನಿಸ್ಕೈ ಇದು, ಆ ಕಡೆ ಫಿಬಿಲ್ಲ ಇದೆ, ಸೊ ದಟ್ ಈಸ್ ಲ್ಯಾಟ್ರಲ್ ಸೈಡ್. ಲ್ಯಾಟ್ರಲ್ ಮೆನಿಸ್ಕೈ ಅಥವಾ ಲ್ಯಾಟ್ರಲ್ ಕಾಂಡೈಲ್. ಲ್ಯಾಟ್ರಲ್ ಕಾಂಡೈಲಲ್ಲಿ ಈ ಏನಂತಾರೆ, ಈ ಮೂಮೆಂಟ್, ಫೀಮರ್ದು ಕಾಂಡೈಲ್ದು ಮೂಮೆಂಟು ಮುಗಿದೋಗುತ್ತೆ. ಯಾಕಂದರೆ ಹಿಂದೆಯಿಂದ ಮುಂದೆವರೆಗೂ ಮುಗಿದೋಗುತ್ತೆ. ಆ ಮುಗಿದ ಮೇಲೂ ಇಲ್ಲಿ ಮೀಡಿಯಲ್ ಪಾರ್ಟ್ ಆಫ್ ಕಾಂಡೈಲಲ್ಲಿ ಇನ್ನೂ ಜಾಗ ಮಿಕ್ಕೊಂಡಿರುತ್ತೆ. ಆವಾಗಲೇ ತೋರಿಸಿದ್ನಲ್ಲ ಎಕ್ಸ್ಟ್ರಾ ಜಾಗ. ಆ ಜಾಗನ ಮತ್ತೆ ಏನಂತಾರೆ ಉಪಯೋಗಿಸ್ಕೊಳ್ಳೋದಕ್ಕೆ, ಏನಂತಾರೆ ಎಕ್ಸ್ಟೆನ್ಷನ್ಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಕಾಂಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಬೇರೆ ಎಲ್ಲ ಮಸಲ್ಸ್ಗೂ ಸ್ಟ್ರೈನ್ ಮಾಡೋದ್ರ ಬದಲು ಆ ಲಾಕಿಂಗ್ ಅನ್ನೋ ಮೆಕ್ಯಾನಿಸಮ್ ಇರುತ್ತೆ. ಇದನ್ನು ಕಂಜಂಕ್ಟ್ ರೊಟೇಷನ್ ಅಂತ ಕರೀತಾರೆ. ಸೊ ಫೀಮರ್ ಏನಾಗುತ್ತೆ, 30 ಡಿಗ್ರಿ ರೊಟೇಟ್ ಆಗುತ್ತಾಗ ಎಲ್ಲಿಗೆ, ಮೀಡಿಯಲ್ ಪಾರ್ಟ್ಗೆ. ಓಕೆ, ಈ ವಿಡಿಯೋ ಮತ್ತೆ ನೋಡಿ. ರೊಟೇಟ್ ಆಗ್ತಾ ಇದೆ ಲಾಸ್ಟ್ ಎಂಡ್ ಪಾರ್ಟಿಗೆ, ಕಾಣಿಸ್ತಿದೆಯಾ? ಆ ಎಂಡ್ ಪಾರ್ಟ್ ಕರೆಕ್ಟಾಗಿ ನೋಡಿ ಹೆಂಗೆ ರೊಟೇಟ್ ಆಗ್ತಿದೆ ಮೀಡಿಯಲ್ ಪಾರ್ಟಿಗೆ. ಇದನ್ನು ಕಂಜಂಕ್ಟ್ ರೊಟೇಷನ್ ಅಂತ ಕರೀತಾರೆ. ಇದು ಬಾಡಿಲಿ ಎಲ್ಲೂ ಆಗಲ್ಲ, ನೀ ಜಾಯಿಂಟಲ್ಲಿ ಮಾತ್ರ ಆಗುತ್ತೆ. ಇದು ಸ್ವಲ್ಪ ಜಾಸ್ತಿ ಕಾಂಪ್ಲೆಕ್ಸ್ ಅಂತ ಅನ್ನಿಸ್ಬೋದು. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಮೀಡಿಯಲಲ್ಲಿ ಒಂದು ಪ್ಲೇಟ್ ಇದೆ, ಲ್ಯಾಟ್ರಲಲ್ಲಿ ಇನ್ನೊಂದು ಪ್ಲೇಟ್ ಇದೆ. ಎರಡರ ಮೇಲೆ ಇನ್ನೊಂದು ಪ್ಲೇಟ್ ಬಂದು ಕೂತ್ಕೊಂಡು ಉಜ್ಜಬೇಕು. ಓಕೆ, ಮೂಮೆಂಟ್ ಆಗಬೇಕಂದ್ರೆ. ಬಟ್ ಮೀಡಿಯಲಲ್ಲಿ ಮತ್ತು ಲ್ಯಾಟ್ರಲಲ್ಲಿ ಮೇಲ್ಗಡೆಯಿಂದ ಬರ್ತಿರೋ ಫೀಮರ್ ಎರಡೂ ಕಾಂಡೈಲ್ಸ್ ಈಕ್ವಲ್ ಸೈಜ್ ಇದೆ. ಬಟ್ ಟಿಬಿಯಾದಲ್ಲಿ ಮೀಡಿಯಲ್ ಕಾಂಡೈಲ್ ದೊಡ್ಡದಿದೆ. ಸೊ ಆ ಸೈಜ್ ಜಾಗ ದೊಡ್ಡದಿರೋದ್ರಿಂದ ಆರ್ಟಿಕ್ಯುಲೇಷನ್ಗೆ ಎಕ್ಸ್ಟ್ರಾ ಉಳ್ಕೊಂಡಿರೋ ಜಾಗ ಅದೇನು ಮಾಡುತ್ತೆ, ಅದನ್ನು ಕವರ್ ಮಾಡೋದಕ್ಕೋಸ್ಕರ ಫೀಮರ್ ಸ್ವಲ್ಪ 30 ಡಿಗ್ರಿ ಮೀಡಿಯಲ್ ರೊಟೇಷನ್ ಕೊಡುತ್ತೆ. ಆಯಿತಾ? ಇದನ್ನು ಹಿಂಗೆ ಮಾಡಿದಾಗ ಫುಲ್ ಸ್ಟಿಫಾಗಿ ನಿಂತ್ಕೊಳ್ಳುತ್ತೆ. ಸೊ ಪೆಟೆಲ್ಲ ಸ್ವಲ್ಪ ಮೇಲಕ್ಕೆ ಹೋಗುತ್ತೆ. ಮತ್ತೆ ವಿಡಿಯೋ ನೋಡಿ. ಗೊತ್ತಾಯ್ತಾ? ಇದನ್ನು ಲಾಕಿಂಗ್ ಅಂತ ಕರೀತಾರೆ ಮತ್ತು ಅನ್ಲಾಕಿಂಗ್ ಅಂತ ಕರೀತಾರೆ. ಇಷ್ಟು. ಸೊ ಏನನ್ನು ಓದಿದ್ವಿ? ಜಾಯಿಂಟ್ ಅಂದ್ರೇನು, ನೀ ಜಾಯಿಂಟ್ ಅಂದ್ರೇನು, ಅದ್ರದ್ದು ಫೀಚರ್ಸ್ ಏನು, ಅದಾದಮೇಲೆ ಯಾವ ಬೋನ್ಸ್ ಫಾರ್ಮ್ ಮಾಡ್ತಿದೆ ಇದ್ರದ್ದು ಜಾಯಿಂಟ್ನ, ಆಮೇಲೆ ಆರ್ಟಿಕ್ಯುಲೇಟಿಂಗ್ ಸರ್ಫೇಸಸ್ ಯಾವುದು, ಆಮೇಲೆ ಲಿಗಮೆಂಟ್ಸ್, ಯಾವ ಲಿಗಮೆಂಟ್ಸ್, ಕ್ಯಾಪ್ಸುಲರ್ ಲಿಗಮೆಂಟ್ಸು ಮತ್ತು ಕೊಲಾಟ್ರಲ್ ಲಿಗಮೆಂಟ್ಸ್ ಏನು ಮಾಡುತ್ತೆ ಅಂದರೆ, ಕ್ಯಾಪ್ಸುಲರ್ ಲಿಗಮೆಂಟ್ ಯೂಶಲಿ ತಿನ್ನಿರುತ್ತೆ, ವೀಕ್ ಇರುತ್ತೆ ತುಂಬ. ಅದನ್ನು ಗಟ್ಟಿ ಮಾಡಿಸೋದಕ್ಕೋಸ್ಕರ ಕೊಲಾಟ್ರಲ್ ಲಿಗಮೆಂಟ್ಸ್ ಇರುತ್ತೆ ಅಷ್ಟೇ. ಆಮೇಲೆ ಕ್ರೂಷಿಯೇಟ್ ಲಿಗಮೆಂಟ್ಸ್ ಬಗ್ಗೆ ಓದಿದ್ವಿ, ಅದರದ್ದು ಫಂಕ್ಷನ್ಸ್ ಏನು, ಇಂಪಾರ್ಟೆನ್ಸ್ ಏನು ಓದಿದ್ವಿ. ACL ಟೇರ್ ಎಲ್ಲ ಏನಕ್ಕಾಗುತ್ತೆ, ಹೆಂಗಾಗುತ್ತೆ ಅಂತೆಲ್ಲ. ಅದಾದಮೇಲೆ ಕ್ಲಿನಿಕಲ್ ಅನಾಟಮಿ ಬರೀಬೇಕು ನೀವು ಇದರಲ್ಲಿ. ಓಕೆ, ACL ಬಗ್ಗೆ ಮತ್ತು ಆಸ್ಟಿಯೋಆರ್ಥ್ರೈಟಿಸ್ ಬಗ್ಗೆ ಅದೆಲ್ಲ ಒಂದ್ಸಲಿ BDSಲಿ ಕ್ಲಿನಿಕಲ್ ಅನಾಟಮಿ ಕಂಪಾರ್ಟ್ಮೆಂಟ್ ಕೊಟ್ಟಿರ್ತಾರೆ, ಅದನ್ನು ಓದಿ. ಅರ್ಥ ಆಗಲಿಲ್ಲ ಅಂದರೆ ಯು ಕ್ಯಾನ್ ಕಮೆಂಟ್, ಐ ವಿಲ್ ಡೂ ಒನ್ ಮೋರ್ ವೀಡಿಯೋ ಆನ್ ದಟ್ ಆಲ್ಸೋ. ನಾನು ಅಂದ್ಕೊಂಡಿದ್ದೀನಿ ಬರೀ ಕ್ಲಿನಿಕಲ್ ಅನಾಟಮಿ ಬಗ್ಗೆನೇ ಒಂದು ಫುಲ್ ವೀಡಿಯೋ ಮಾಡೋಣ. ಫುಲ್ ಕ್ಲಿನಿಕಲ್ ಅನಾಟಮಿ ಫ್ರಮ್ ಹೆಡ್ ಆ್ಯಂಡ್ ನೆಕ್ ಟಿಲ್ ಟು. ಓಕೆ, ಅಪ್ಪರ್ ಲಿಂಬಿಂದ ಹಿಡಿದು ಹೆಡ್ ಆ್ಯಂಡ್ ನೆಕ್ ಎಲ್ಲ ಟೆಕ್ಸ್ಟ್ ಬುಕ್ ಬಗ್ಗೆನೂ, ಎಲ್ಲ ಕ್ಲಿನಿಕಲ್ ಅನಾಟಮಿ ಏನೇನಿದೆ ಎಲ್ಲದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡೋಣ ಅಂತ. ಬಟ್ ಇಲ್ಲಿ ಸಿ ಲೇಟರ್, ಇನ್ನೂ ತುಂಬ ಟೈಮ್ ಇದೆ ಅದಕ್ಕೆ. ಇವಾಗ ಲಿಗಮೆಂಟ್ಸ್ ಆಯಿತು, ಮೆನಿಸ್ಕೈ ಆಯಿತು, ಬರ್ಸಾಸ್ ಆಯಿತು. ಆಮೇಲೆ ಒಂದು ಜಾಯಿಂಟ್ ಅಂದಮೇಲೆ ಆಬ್ವಿಯಸ್ಲಿ ಅದಕ್ಕೆ ಬ್ಲಡ್ ಸಪ್ಲೈ ಇರಬೇಕು. ಅದು ವೀನಸ್ ಡ್ರೈನೇಜ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಅದಾದಮೇಲೆ ನರ್ವ್ ಸಪ್ಲೈ ಆಯಿತು. ಅದಾದಮೇಲೆ ಏನಾಯಿತು, ಆ್ಯಕ್ಷನ್ಸ್, ಯಾವ್ಯಾವ ಮಸಲು ಯಾವ್ಯಾವ ಆ್ಯಕ್ಷನ್ಸ್ನ ಕಾಸ್ ಮಾಡುತ್ತೆ, ಆ್ಯಂಡ್ ಈ ಲಾಕಿಂಗ್ ಆ್ಯಂಡ್ ಅನ್ಲಾಕಿಂಗ್ ಫಿನಾಮಿನಾ. ಇದನ್ನು ನೆನ್ಪಿಟ್ಕೊಳ್ರಿ ಸಾಕು. ಎಕ್ಸ್ಪ್ಲೈನ್ ಅರ್ಥ ಆಗಲಿ ಅಂತ ಅಷ್ಟೇ ಮಾಡಿದೆ, ಅದನ್ನೆಲ್ಲ ನೀವು ಎಕ್ಸಾಮಲ್ಲಿ ಎಕ್ಸ್ಪ್ಲೈನ್ ಮಾಡೋ ಅಂಥದ್ದೇನಿಲ್ಲ. ಇಲ್ಲಿಗೆ ಬರೀ ಲಾಕಿಂಗಿಗೆ ವ್ಯಾಸ್ಟಸ್ ಮೀಡಿಯಾಲಿಸ್ ಇಂಪಾರ್ಟೆಂಟು, ಅನ್ಲಾಕಿಂಗಿಗೆ ಪಾಪ್ಲಿಟಿಯಸ್ ಮಸಲ್ ಇಂಪಾರ್ಟೆಂಟು, ಅದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಲಾಕಿಂಗ್ ಮತ್ತು ಆ ಮೂಮೆಂಟ್ಗೆ ಏನಂತ ಕರೀತಾರೆ, ಕಂಜಂಕ್ಟ್. ಸ್ಪೆಲ್ ಕರೆಕ್ಟಾಗಿ ಬರೀರಿ. ಸರಿ, ಒಂದು ನಿಮಿಷ. ಕಂಜಂಕ್ಟ್ ರೊಟೇಷನ್. ಈ ರೊಟೇಷನ್ ಎಲ್ಲಾಗ್ತಿದೆ, ಫೀಮರಲ್ಲಿ. ಫೀಮರಲ್ಲಿ ಯಾವ ಕಡೆ, ಮೀಡಿಯಲ್ ರೊಟೇಷನ್. ಎಷ್ಟು ಡಿಗ್ರಿ, 30 ಡಿಗ್ರಿ. ಓಕೆ, ಇವತ್ತಿಗೆ ಇಷ್ಟೇ. ಮತ್ತು ಇನ್ನೊಂದು ವೀಡಿಯೋ ಜೊತೆ ಮತ್ತೆ ಬರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಆಲ್. ಏನಾದರೂ ಡೌಟ್ ಇದ್ದರೆ ಅಥವಾ ಇನ್ಯಾವುದಾದ್ರು ಟಾಪಿಕ್ ನಿಮಗೆ ಕಷ್ಟ ಅಂತ ಅನಿಸಿದ್ರೆ, ಕನ್ನಡದಲ್ಲಿ ಹೇಳ್ಕೊಡ್ಬೇಕಂತಂದರೆ, ಬೇರೆ ವೀಡಿಯೋಸ್ ನೋಡಿನೂ ಅರ್ಥ ಆಗ್ತಾಯಿಲ್ಲ ಅಂತಂದರೆ, ಅಥವಾ ನಿಮ್ಗೆ ಗೊತ್ತಾಗ್ತಾಯಿಲ್ಲ ಅಂದರೆ, ಯು ಕ್ಯಾನ್ ಕಮೆಂಟ್, ಯು ಕ್ಯಾನ್ DM ಮಿ. ಕಮೆಂಟ್ ಮಾಡೋಕ್ಕೆ ಮುಜುಗರ ಅನಿಸಿದ್ರೆ
ಆಬ್ವಿಯಸ್ಲಿ ನಾನು ಮಾಡಿಕೊಡ್ತೀನಿ. ನಾನು ಇದನ್ನು ಮಾಡ್ತಾ ಇರೋದು ಸಬ್ಸ್ಕ್ರೈಬರ್ಸ್ಗೋಸ್ಕರ, ಇದು ಮಾಡಬೇಕು ಅದು ಮಾಡಬೇಕು ಫೇಮಸ್ ಆಗಬೇಕಂತಲ್ಲ. ಕನ್ನಡ ಓದ್ಕೊಂಬಂದಿರೋರಿಗೆ ಸಡನ್ನಾಗಿ ಇಂಗ್ಲೀಷಲ್ಲಿ ಇಷ್ಟೊಂದು ಟರ್ಮಿನಾಲಜೀಸ್ ಕಷ್ಟ ಆಗುತ್ತೆ. ಆ್ಯಂಡ್ ಅಟ್ಲೀಸ್ಟ್ ಅರ್ಥ ಮಾಡಿಸಿದ್ರೆ ಆ ವರ್ಡ್ಸ್ನ ನೆನ್ಪಿಟ್ಕೊಂಡು ಅರ್ಥ ಆದರೆ ಅದ್ರ ಮೇಲೆ ಬೇಸಿಕ್ ಇಂಗ್ಲೀಷ್ ಯೂಸ್ ಮಾಡಿ ದೇ ಕ್ಯಾನ್ ಕನ್ವೇ ದ ಮೆಸೇಜ್ ದಟ್ ದೇ ನೋ ಸಮಥಿಂಗ್ ಅಂತ, ಏನೋ ಅರ್ಥ ಆಗಿದೆ ಅವ್ರಿಗೂ ಅಂತ. ಅದು ಕಂಪ್ಲೀಟಾಗಿ ಇಂಗ್ಲೀಷಲ್ಲಿ ಹೇಳ್ಕೊಟ್ರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅನ್ನೋ ಒಂದೇ ಇಂಟೆನ್ಷನಿಂದ ಕನ್ನಡದಲ್ಲಿ ಮಾಡಿದ್ದೀನಿ ನಾನು. ಏನಾದರೂ ಡೌಟ್ ಇದ್ದರೆ ಯಾವುದೇ ಲ್ಯಾಂಗ್ವೇಜ್ ಇದ್ದರೂ, ಐ ಮೀನ್ ಯಾವುದೇ ಲ್ಯಾಂಗ್ವೇಜ್ ಆಗಲ್ಲ, ಸಾರಿ, ಕನ್ನಡದಲ್ಲಿ, ಕನ್ನಡಿಗರಿಗೋಸ್ಕರ ಮಾಡ್ತಾಯಿದ್ದೀನಿ, ಕನ್ನಡದಲ್ಲಿ ಮಾಡ್ತಿದ್ದೀನಿ. ಕೇಳಿ, ಹೇಳ್ಕೊಡೋಣ, ನಾವು ಕಲಿಯೋಣ ನಿಮ್ಮ ಜೊತೆ. ಓಕೆ, ನಾನು ಇದನ್ನು ಹೇಳ್ತಾ ಬಾಯ್ ಬಾಯ್, ಥ್ಯಾಂಕ್ ಯು.